ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಾ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ಖಡ್ಗಂ ಚಕ್ರಗದೇಷು ಚಾಪಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದಧತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ. ನೀಲಾಶ್ಮದ್ಯುತಿಂ ಆಸ್ಯಪಾದದಶಕಾಂ ಸೇವೆ ಮಹಾಕಾಲಿಕಾಂ ಯಾಮಸ್ತೌ ಛಯಿತೆ ಹರೌ ಕಮಲಜೋ ಹಂತುಂ ಅಧುಂ ಕೈಟಭಂ. ಜಯಂತೀ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಬೇರೆ ಬೇರೆ ಪರಿವಾರ ಸದಸ್ಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಚಂಡಿಕಾ ಪರಮೇಶ್ವರಿ ಎನ್ನುವಂಥ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಕವಚ ಸ್ತೋತ್ರವನ್ನು ಮುಗಿಸಿ ಅರ್ಗಲಾ ಸ್ತೋತ್ರವನ್ನು ನಾವು ಚಿಂತನೆ ಮಾಡೋದಕ್ಕೆ ತೊಡಗಿದ್ದೇವೆ. ಅದರೊಳಗೆ ಮೊದಲನೆಯ ಶ್ಲೋಕದ ಕೆಲವು ಪದಗಳನ್ನಷ್ಟೇ ನಾವು ನೋಡಿದ್ದೇವೆ. ಜಯಂತಿ, ಮಂಗಲ, ಕಾಲಿ, ಭದ್ರಕಾಲಿ, ಕಪಾಲಿನಿ, ದುರ್ಗಾ, ಕ್ಷಮಾ ಇಲ್ಲಿವರೆಗಾಗಿದೆ. ಮುಂದಿನ ನಾಮವನ್ನು ನಾವು ನೋಡಬೇಕು. ಅದರ ಜೊತೆಗೆ ಇನ್ನೊಂದು ಸಣ್ಣ ವಿಷಯ, ಈ ಮೊದಲನೇ ಜಯಂತಿ ಎನ್ನುವಂಥ ನಾಮಕ್ಕೆ ಇನ್ನೊಬ್ಬ ವ್ಯಾಖ್ಯಾನಕಾರರು ಒಂದು ವಿಶೇಷವಾದ ಅರ್ಥವನ್ನು ಬರೆದಿದ್ದಾರೆ. ಏನಂದರೆ, ಜಯ ಅನ್ನೋದಕ್ಕೆ ವಿಕ್ಟರಿ ಅಂತ ಅಷ್ಟೇ ಅರ್ಥ ಅಲ್ಲ. ಜಯ ಅನ್ನೋದಕ್ಕೆ ಅರ್ಥ ನಮ್ಮಲ್ಲಿ ಸಾತ್ವಿಕ ಗುಣವನ್ನು ಉಚ್ಛ್ರಾಯಗೊಳಿಸಿ ಸತ್ವಗುಣದ ಉತ್ಕರ್ಷತೆಯನ್ನು ಉಂಟು ಮಾಡುವುದಕ್ಕೆ ಜಯ ಅಂತ ಹೆಸರು. ಲೋಕದ ಜನರಿಗೆ ಹೀಗೆ ಹೇಳಿದರೆ ಅರ್ಥ ಆಗುವುದಿಲ್ಲ ಅಂತ ತಿಳಿದು ನಮ್ಮವರು ಪುಣ್ಯ ಅಂತ ಕರೆದರು. ಅದನ್ನು ಎಲ್ಲರಿಗೂ ಅರ್ಥ ಆಗ್ತದೆ. ಆಗ ಅವ್ರ ಪುಣ್ಯ ಹೇಗಿದೆ ನೋಡ್ರಿ ಅಂತಂದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಅವರಲ್ಲಿ ಸತ್ವಗುಣ ಉಚ್ಛ್ರಾಯ ನೋಡಿ ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ಅವರು ಹೇಳ್ತಾರೆ, ಜಯಂ ಪುಣ್ಯಂಚ ತನುತೆ ಜಯಂತೀಂ ತೇನ ತಾಂ ವಿದುಹು. ಯಾವ ಆ ಚಂಡಿಕಾ ಪರಮೇಶ್ವರಿ ಭಕ್ತರಲ್ಲಿರುವಂತಹ ಸತ್ವಗುಣವನ್ನು ಉಚ್ಛ್ರಾಯ ಸ್ಥಿತಿಗೆ ತರ್ತಾಳೋ, ಅದನ್ನು ಮೇಲಕ್ಕೆ ಬರುವ ಹಾಗೆ ಮಾಡ್ತಾಳೋ ಅಂತಹ ಚಂಡಿಕಾ ಪರಮೇಶ್ವರ ಇನ್ನೊಂದು ಹೆಸರು ಜಯಂತಿ ಅಂತ. ನಿನ್ನೆ 2 ಅರ್ಥ ಹೇಳಿದ್ದೆ, ಇವತ್ತು ಇನ್ನೊಂದು ಅರ್ಥ ಹೇಳಿದ್ದೆ. ನನಗೆ ಮುಂದೆ ಇವತ್ತು ನಾವು ನೋಡಬೇಕಾದದ್ದು
ಕ್ಷಮ ನಿನ್ನೆ ನೋಡಿದ್ದೇವೆ, ಸಹಿಸಿಕೊಳ್ಳುವವಳು ಅಂತ. ನಮ್ಮಲ್ಲಿ ಈ ಮಾತನ್ನು ಸಾಮಾನ್ಯವಾಗಿ ಮದುವೆಯಾಗಿ ತನ್ನ ಪತಿಯ ಮನೆಗೆ ಸೇರುವಂತಹ ಹೆಣ್ಣು ಮಗಳಿಗೆ ಹಿರಿಯರು ಉಪದೇಶವಾಗಿ ಹೇಳುವಂತಹ ಒಂದು ಮಾತು ಉಂಟು. ಅದರೊಳಗೆ ಇದು ಬರ್ತದೆ: ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಅಂತ ಆ ಶ್ಲೋಕ ಪ್ರಾರಂಭ ಆಗ್ತದೆ. ಕ್ಷಮಯಾ ಧರಿತ್ರಿ ಅಂತ. ಧರಿತ್ರಿ ಅಂದರೆ ಭೂಮಿ. ನೀನು ಏನು ಬಂದರೂ ಸಹ ಸಹಿಸಿಕೊಳ್ಬೇಕು. ಯಾಕೆಂದರೆ ನಿನ್ನ ಗುಣ ಪ್ರಕಟವಾಗುವುದು ಆ ಸಹನೆಯಿಂದ. ಹಾಗಾಗಿ ಮೊದಲು ಸಹಿಸು, ಏನು ಬಂದರೂ ಸಹಿಸು, ಏನು ಗಾಬರಿ ಆಗಬೇಡ. ಈ ಭೂಮಿ ತಾಯಿಯನ್ನು ಎಷ್ಟೆಲ್ಲ ಜನ ಯಾವ ಯಾವ ರೀತಿಯಲ್ಲಿ ಹಿಂಸಿಸ್ತಾರೆ ಅಂದರೆ ಅದಕ್ಕೆ ಲೆಕ್ಕ ಇಲ್ಲ. ಆದ್ರೂ ಸಹ ಅವಳದೆಲ್ಲವನ್ನೂ ಸಹ ಸಹಿಸಿಕೊಳ್ತಾಳೆ. ಹಾಗೆ ನೀನು ಭೂಮಿಯಂತೆ ಸಹಿಸು, ಅದಾದ ಮೇಲೆ ನೀನು ಭೂಮಿ ತೂಕದ ಹೆಣ್ಣು ಮಗಳಾಗ್ತೀವಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಕ್ಷಮ ಅನ್ನೋದಕ್ಕೆ ಅಷ್ಟೊಂದು ಮಹತ್ವ ಉಂಟು. ಸಹನೆ, ಸಹಿಸುವುದು ಅಂತ. ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗಂತೂ ಸಹ ಈ ಕ್ಷಮ ಎನ್ನುವಂಥದ್ದು ಮೂಲಭೂತವಾಗಿ ಇರಲೇಬೇಕು. ಎಷ್ಟೇ ನಿಂದನೆ ಮಾಡಲಿ ಅದನ್ನು ಅವರು ತಮ್ಮ ಸಹನಾ ಬುಟ್ಟಿಗೆ ಹಾಕಿಕೊಳ್ಬೇಕು. ಆಗ ಮಾತ್ರ ಅವರು ಆ ಸಾಧನೆ ಮಾಡಲಿಕ್ಕಾಗತ್ತೆ. ಒಬ್ಬ ಉತ್ತಮ ರಾಜಕಾರಣಿಯಾದವನಿಗೂ ಸಹ ಈ ಗುಣ ಇರಬೇಕು. ಯಾರು ಏನೇ ಹೇಳಿ ವಿರೋಧ ಪಕ್ಷದವರು, ಇವನು ಅದನ್ನು ಸಹಿಸಿಕೊಂಡಾಗ ಮಾತ್ರ ಅವನು ತನ್ನ ಕೆಲಸವನ್ನು ಮಾಡೋದಕ್ಕೆ ಆಗತ್ತೆ. ಅವ್ರು ಏನು ಹೇಳಿದ್ರು ಸಹ ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋದರೆ ಅವನು ಇರುವ 5 ವರ್ಷವೋ 10 ವರ್ಷವೋ ಅದೇ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಅಷ್ಟೇ ಹೊರತೂ ಸಹ ಇವನು ಕೆಲಸ ಮಾಡಲಿಕ್ಕಾಗೋಲ್ಲ. ಯಾಕೆಂದರೆ ವಿರೋಧ ಪಕ್ಷದವರಿಗೆ ಪಾಲಿಟಿಕ್ಸಲ್ಲಿ ಒಂದು ಹೆಸರು ಉಂಟು, ಅವರು ಬೊಗಳುವ ನಾಯಿಗಳು ಅಂತ. ನಂದಲ್ಲ ಶಬ್ದ ಅಲ್ಲೇ ಇರೋದು, ಅದು ದೇ ಆರ್ ಬಾರ್ಕಿಂಗ್ ಡಾಗ್ಸ್ ಅಂತ. ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಸಹನೆ ಅನ್ನೋದುಂಟಲ್ಲ, ಅದು ಪ್ರತಿಯೊಬ್ಬರಿಗೂ ಬೇಕು. ಅದರೊಳಗೂ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ವಿಶೇಷವಾಗಿ ಬೇಕಾದಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮ ಶಿವ ಅಂತ. ಶಿವ ಅಂದರೆ ಸುಖಕರಿ. ಶಿವ ಅನ್ನೋದಕ್ಕೆ ಅರ್ಥ ಸುಖವನ್ನು ಉಂಟು ಮಾಡುವನು. ಆ ಶಿವನ ಪತ್ನಿ ಆದ್ದರಿಂದ ಅವಳ ಹೆಸರು ಶಿವ. ಅಂದರೆ ತನ್ನ ಭಕ್ತರಿಗೆ, ಉಪಾಸಕರಿಗೆ ಸುಖವನ್ನು ಉಂಟು ಮಾಡುವವಳು. ಅಷ್ಟೇ ಅಲ್ಲ, ಶಿವಾಯ ಯತತೆ ಅನ್ಯೇಷಾಂ ತಸ್ಮಾಲ್ಲೋಕೆ ಶಿವಸ್ಮೃತ. ಸದಾ ಅವಳು ತನ್ನ ಭಕ್ತರ ಸುಖಕ್ಕಾಗಿ ಹಂಬಲಿಸುತ್ತಾಳಂತೆ, ಪ್ರಯತ್ನಿಸ್ತಾಳಂತೆ. ಯತತೆ ಅಂದರೆ ಪ್ರಯತ್ನ ಮಾಡುವಂಥ. ಹಾಗೆ ಪ್ರಯತ್ನ ಮಾಡ್ತಾನೇ ಇರ್ತಾಳಂತೆ ಅವಳು. ಅವಳು ನಮ್ಮ ಬಗ್ಗೆ ಎಷ್ಟು ಈ ರೀತಿಯಾದ ಕಾಳಜಿಯನ್ನು ತೋರಿಸಿದರೂ ಸಹ ನಾವು ಅದಕ್ಕೆ ಕಿಂಚಿತ್ತೂ ಅರ್ಹರಾಗುವಂತಹ ಸಂದರ್ಭವನ್ನು ತಂದುಕೊಳ್ಳದೇ ಇದ್ದರೆ ಅವಳಾದರೂ ಏನು ಮಾಡ್ತಾಳೆ ಹೇಳಿ ಅಲ್ವಾ? ಹಾಗಾಗಿ ಅವಳು ನಮಗೋಸ್ಕರ ಈ ಹಂತದಲ್ಲಿ ಅಂದರೆ ಇಷ್ಟರ ಮಟ್ಟಿಗೆ ಹಂಬಲಿಸ್ತಾ ಇರುವಾಗ ನಾವು ಅದಕ್ಕೊಂಚಿತ್ತು ಕಿಂಚಿತ್ತು ಅರ್ಹತೆಯನ್ನು ಸಂಪಾದಿಸಿಕೊಂಡ್ರೆ ಅವಳು ನಮಗೋಸ್ಕರ ಹಂಬಲಿಸಿದ್ದು ಸಾರ್ಥಕವಾಗ್ತದೆ. ಆಗ ನಿಜವಾದ ಅರ್ಥದಲ್ಲಿ ಅವಳು ಶಿವ ಸುಖಕರಿ ಆಗ್ತಾಳೆ. ಮತ್ತು ಮುಂದಿನ ಹೆಸರು ಧಾತ್ರಿ ಅಂತ. ಲಲಿತಾ ಸಹಸ್ರನಾಮದಲ್ಲೂ ಇದು ಬಂದಿತ್ತು. ಇದರ ಸಾಮಾನ್ಯವಾದಂಥ ಅರ್ಥ ಧಾತ್ರಿ ಅಂದರೆ ತಾಯಿ ಅಂತ ಅರ್ಥ, ಮಾತಾ ಅಂತ ಅರ್ಥ, ಮಾತೃರೂಪ ಅಂತ. ಅಷ್ಟೇ ಅಲ್ಲ, ಧಾತ್ರಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ ಧರಿಸುವವಳು, ಹೊರುವವಳು ಅಂತ. ತಾಯಿಗೆ ಅದಕ್ಕೋಸ್ಕರನೇ ಅವಳನ್ನು ಧಾತ್ರಿ ಅಂತ ಕರೆಯೋದು. ಯಾಕೆಂದರೆ ಅವಳು ಧಾರಣೆ ಮಾಡ್ತಾಳೆ ಯಾರನ್ನು? ಮಗುವನ್ನು. ಆಮೇಲೆ ಅಷ್ಟೇ ಅಲ್ಲ, ಜನನಕ್ಕಿಂತ ಮೊದಲು 9 ತಿಂಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಆ ಮಗುವನ್ನು ಇರಿಸಿಕೊಂಡು ಅದನ್ನು ಧರಿಸಿಕೊಂಡು ಮಗುವನ್ನು ಪಾಲಿಸ್ತಾಳೆ, ಪೋಷಿಸ್ತಾಳೆ. ಈ ಕಾರಣದಿಂದಲೇ ಅವಳ ಹೆಸರು ಏನು ಅಂದರೆ ಧಾರಿಣಿ ಅಂತ. ಲೋಕದ ತಾಯಿ ಧಾರಿಣಿ, ಅದನ್ನು ಧರಿಸ್ತಾಳೆ. ಆದರೆ ಇವಳು ಜಗನ್ಮಾತೆ ಆದ್ದರಿಂದ ಅವಳ ಹೆಸರು ಪ್ರಪಂಚಧಾರಿಣಿ, ಇಡೀ ಜಗತ್ತನ್ನೇ ಅವಳು ಧರಿಸುವವಳು. ಆದ್ದರಿಂದ
ಅವಳ ಹೆಸರು ಧಾತ್ರಿ ಅಂತ. ಅದರ ಹಿಂದೆ ಒಂದು ವಿ ಸೇರಿಸ್ಬಿಟ್ರೆ ಆಗ ವಿಧಾತ್ರಿ ಅಂತ ಆಗುತ್ತೆ. ವಿಧಾತ್ರಿ ಅನ್ನೋದಕ್ಕೂ ಅದೇ ಅರ್ಥ, ವಿಶೇಷೇಣ ಧರಿಸುವವಳು ಅಂತ ಒಂದರ್ಥ. ಇನ್ನೊಂದರ್ಥ ವಿಧಾತ ಅಂದರೆ ಬ್ರಹ್ಮ, ಬ್ರಹ್ಮನ ಪತ್ನಿಯಾದ ಅಂತಹ ಶಾರದೆಯ ಇನ್ನೊಂದು ಹೆಸರು ವಿಧಾತ್ರಿ. ಆದರೆ ನಮಗೆ ಶಾರದೆ ಅಂತ ಗೊತ್ತಾಗಬೇಕಿದ್ರೆ ಶಾರದೆ ಹೇಳಬೇಕು ಅಥವಾ ಸರಸ್ವತಿ ಹೇಳಬೇಕು. ವಿಧಾತ್ರಿ ಅಂತ ಹೇಳಿದ ತಕ್ಷಣಕ್ಕೆ ಗೊತ್ತಾಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಧಾತ್ರಿ ಅಂದರೆ ಮಾತೃರೂಪ, ಅಂದರೆ ತಾಯಿಯ ರೂಪದಲ್ಲಿ ಇರುವವಳು. ಅಂದರೆ ತಾಯಿ ಅನ್ನೋದಕ್ಕೆ ಅರ್ಥ ಪಾಲನೆ ಪೋಷಣೆ ಮಾಡುವವಳು, ನಮ್ಮನ್ನು ಧರಿಸುವವಳು, ನಮ್ಮನ್ನು ಹೊರುವವಳು, ಅದಾದಮೇಲೆ ಹೆರುವವಳು, ಇಷ್ಟೆಲ್ಲ ಮಾಡುವವಳು ತಾಯಿ ಅಂತ. ಆದ್ದರಿಂದ ಆ ತಾಯಿಗೆ ತಾಯಿಯೇ ಸಾಟಿ. ಇಷ್ಟು ಹಿನ್ನೆಲೆಯಲ್ಲಿ ಧಾತ್ರಿ ಆಯಿತು. ಮುಂದಿನ ನಾಮ ಅಂತ ಹೇಳ್ತಿದ್ದೇನೆ, ಹೇಳ್ಬೋದು, ತೊಂದರೆ ಇಲ್ಲ. ಸ್ವಾಹ ಹೆಸರು, ಮುಂದಿನ ಹೆಸರು ಸ್ವಾಹ ಅಂತ. ಇದು ಸಹ ಲಲಿತಾ ಸಹಸ್ರನಾಮದಲ್ಲಿ ಬಂದಿತ್ತು. ನಮಗೆ ನಾನು ಪದೇ ಪದೇ ಹೇಳ್ತೇನೆ, ನಮ್ಮಲ್ಲಿರುವ ಒಳ್ಳೆಯ ಶಬ್ದಗಳನ್ನೆಲ್ಲ ನಾವು ತೀರಾ ಕೆಟ್ಟದಾದ ಅರ್ಥದಲ್ಲಿ ಬಳಸೋದಕ್ಕೆ ಪ್ರಾರಂಭಿಸಿದ್ದೇವೆ. ನಾನೊಬ್ಬ ರಾಜಕಾರಣಿ ತಿಂದು ತೆಗೆಬಿಟ್ಟ, ಆಗ ಪೂರ್ತಿ ಸ್ವಾಹ ಮಾಡಿಬಿಟ್ಟ ಸರ್ ಅಲ್ವಾ? ಅದು ತಿನ್ನೋದು ತೇಗೋದು ಒಂದು ಸಲ ತಿಂದರೆ ಆಮೇಲೆ ತೆಗ್ತಾನೆ ಇರ್ತಾರೆ. ಈಗ ಎಷ್ಟೋ ಜನ ತೆಗ್ತಾನೇ ಇರ್ತಾರೆ ನೋಡಿ ಈಗ ಅಂತ. ಹಾಗೆ ಅಷ್ಟು ಕೆಟ್ಟ ಅರ್ಥದಲ್ಲಿ ನಾವು ಬಳಸ್ತಾ ಇದ್ದೀವಿ. ಆದರೆ ಹಾಗಲ್ಲ. ಸ್ವಾಹ ಅನ್ನೋದಕ್ಕೆ ಅರ್ಥ ಯಾಕೆ ಅಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಅದಕ್ಕೆ ಕಾರಣ ಉಂಟು. ಏನು ಅಂದರೆ ಅಗ್ನಿಗೆ ಇಬ್ಬರು ಪತ್ನಿಯರು, ಒಬ್ಬಳ ಹೆಸರು ಸ್ವಾಹ, ಇನ್ನೊಬ್ಬಳ ಹೆಸರು ಸ್ವಧಾ ಅಂತ. ಇವರಿಬ್ಬರೂ ಸಹ ಅಗ್ನಿಯ ಪತ್ನಿಯರಾಗಿ ಅವನ ಅಕ್ಕಪಕ್ಕದಲ್ಲಿ ಇರ್ತಾರಂತೆ. ಸ್ವಾಹ ಅವನ ಬಲಗಡೆಯಲ್ಲಿ ಇರುವವಳು, ಸ್ವಧಾ ಅವಳು ವಾಮೆ ಎಡಭಾಗದಲ್ಲಿ ಇರ್ತಾಳೆ. ಹಾಗಾಗಿ ಆ ಅಗ್ನಿಗೆ ನಾವು ಏನನ್ನು ಕೊಟ್ಟರೂ ಸಹ ಅದು ಏನು ಮಾಡುತ್ತೆ? ತಿಂದು ಹಾಕಿಬಿಡ್ತದೆ ಅಂತ. ಆ ಅರ್ಥದಲ್ಲಿ ಅದನ್ನು ಜನ ಬಳಸ್ತಾರೆ. ಅಗ್ನಿಯ ಪತ್ನಿ ಸ್ವಾಹ ತಿನ್ನುವುದು ಸರಿ, ಆದರೆ ನಾವು ತಿನ್ನೋದಕ್ಕೆ ಅಂತ ಕೊಟ್ಟಿರ್ತೇವೆ ಅಲ್ಲಿ ಅಲ್ವಾ? ಆದರೆ ಇಲ್ಲ, ಹಾಗಲ್ಲ. ಹಾಗಾಗಿ ಆ ಅರ್ಥ ಇಲ್ಲಿ ಉಚಿತ ಅಲ್ಲ. ಆಯಿತು. ಹಾಗಿದ್ರೆ ಸ್ವಾಹ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ಒಂದು ಅರ್ಥ ಹೇಳಿದ್ದೇನೆ, ಅಗ್ನಿ ಪತ್ನಿಯ ಹೆಸರು ಸ್ವಾಹ. ಚಂಡಿಕಾ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಸಹ ಸ್ವಾಹ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಸ್ವಾಹಾ ದೇವಿಯಲ್ಲಿರುವಂಥ ಶಕ್ತಿ ಚಂಡಿಕಾ ದೇವಿಯ ಅದು ಅಂಶ. ಆದ್ದರಿಂದ ಅವಳನ್ನೇನಂತ ಕರೆದಿದ್ದಾರೆ ಇಲ್ಲಿ? ಸ್ವಾಹ ಅಂತಲೇ ಕರೆದಿದ್ದಾರೆ. ಆಯಿತು, ಇಷ್ಟಕ್ಕೆ ನಿಲ್ಲೋದಿಲ್ಲ. ಮತ್ತು ಎರಡನೇ ಅರ್ಥ, ದೇವತೆಗಳನ್ನು ಉದ್ದೇಶಿಸಿ ಯಜ್ಞದಲ್ಲಿ ಹವಿಸ್ಸನ್ನು ಅರ್ಪಿಸುವಾಗ ಹೇಳಬೇಕಾದಂತಹ ಮಂತ್ರದ ಹೆಸರು ಸ್ವಾಹ. ಅಲ್ಲಿ ನೀವು ಈ ಮಂತ್ರವನ್ನು ಹೇಳಿ ಕೊಟ್ಟರೆ ಮಾತ್ರ ಅದು ಅವರಿಗೆ ಸಲ್ಲುತ್ತದೆ, ಹಾಗಿಲ್ಲದ್ರೆ ಸಲ್ಲೋದಿಲ್ಲ. ಅಷ್ಟು ಹೇಳಿ ಇಂದ್ರಾಯ ಸ್ವಾಹ ಅಂತ ಹೇಳಬೇಕು. ಹೇಳಿ ಆದಮೇಲೆ ಮತ್ತೆ ಹೇಳಬೇಕು ಇನ್ನೊಂದನ್ನು, ನ ಮಮ, ಇದು ನನಗೆ ಅಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಲ್ಲಿ. ಆವಾಗ ಮಾತ್ರ ಅದು ಅವನಿಗೆ ಸಲ್ತದೆ. ಯಾವುದೇ ದೇವತೆಗೆ, ಗಣಪತಯೇ ಸ್ವಾಹ ಇದಂ ನ ಮಮ, ಇದಂ ಗಣಪತಯೇ ಸ್ವಾಹ ಇದಂ ನ ಮಮ, ನನಗೆ ಅಲ್ಲ. ಚಂಡಿಕಾಯೈ ಸ್ವಾಹ ಚಂಡಿಕಾಯೈ ಇದಂ ನ ಮಮ. ಅಂದರೆ ಅದು ಮಂತ್ರ ಹೌದು, ಇಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಅರ್ಥ ಆಗೋ ಒಂದು ಶಬ್ದವನ್ನು ಹೇಳಿಬಿಡ್ತೇನೆ. ದೇವತೆಗಳಿಗೆ ನಾವು ಕೊಟ್ಟದ್ದು ಹೋಗಿ ಸಲ್ಲಬೇಕು ಅಂದರೆ ಅಲ್ಲೊಂದು ಪಾಸ್ವರ್ಡ್ ಉಂಟು. ಆ ಪಾಸ್ವರ್ಡ್ ಹೆಸರೇನು? ಸ್ವಾಹ. ಇಷ್ಟಕ್ಕೆ ಮತ್ತೆ ಆಗೋದಿಲ್ಲ, ನ ಮಮ ಅಂತ ಹೇಳಬೇಕು. ಎರಡು ಪಾಸ್ವರ್ಡ್ ಉಂಟು ಅದಕ್ಕೆ. ಸುಮ್ಮನೆ ನ ಮಮ ಅಂದರೂ ಕೆಲಸ ಮಾಡೋದಿಲ್ಲ. ಸ್ವಾಹ ಅಂದರೆ ಓಪನ್ ಆಗುತ್ತೆ,
ನ ಮಮ ಅಂದರೆ ಅದು ಸೆಂಡ್ ಆಗುತ್ತೆ. ಈಗ ನಮಗೆ ಅರ್ಥ ಆಗ್ತದೆ ನೋಡಿ, ನಮಗೇನಿದ್ರು ನಮ್ಮ ಭಾಷೆಗೆ ಇಳಿಬೇಕು ವಿಷಯ. ಹಾಂ ಪರವಾಗಿಲ್ಲ ಇವಾಗ ಅಂತ. ಹೀಗೆ ಈ ಮಂತ್ರಗಳ ರೂಪದಲ್ಲಿ ಇರುವವಳಾದ್ದರಿಂದ ಚಂಡಿಕಾದೇವಿಯ ಹೆಸರು ಸ್ವಾಹ ಅಂತ. ಮತ್ತು ದುರ್ಗಾ ಸಪ್ತಶತಿಯ 4ನೇ ಶ್ಲೋಕದಲ್ಲಿ, 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಈ ಮಾತು ಬರ್ತದೆ ನೇರವಾಗಿ. ಏನು ಅಂದರೆ, ಯಸ್ಯಾ ಸಮಸ್ತ ಸುರತಾ ಸಮುದೀರ್ಣೇನ ಸ್ವಾಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತು. ಆ 4ನೇ ಅಧ್ಯಾಯದಲ್ಲಿ ದೇವತೆಗಳು, ಇಂದ್ರಾದಿ ದೇವತೆಗಳು ಆಕೆಯನ್ನು ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡುವಾಗ ಆಕೆಯನ್ನು ಗುರುತು ಹೇಳುವಂತಹ ಶಬ್ದ ಸ್ವಾಹಾಸಿ ವೈ, ನಿನ್ನ ಹೆಸರು ಸ್ವಾಹ ಅಂತ. ಹೀಗೆ ಇದು 2ನೆಯ ಅರ್ಥ. ಇನ್ನೊಂದು ಉಂಟು, ಅಂದರೆ ಅರ್ಥ ಅಲ್ಲ, ಮುಂದಿನ ನಾಮ ಸ್ವಧಾ ಅಂತ. ಸ್ವಧಾ ಅಂದರೂ ಸಾಮಾನ್ಯವಾಗಿ ದೇವತೆಗಳಿಗೆ ಆಹುತಿಯನ್ನು ಕೊಡುವಾಗ ಹೇಳಬೇಕಾದ ಮಂತ್ರ. ಅದು ಒಂದು ರೀತಿಯ ಪಾಸ್ವರ್ಡೆ. ಅದರ ಜೊತೆಗೆ ಇದಕ್ಕೊಂದು ಅರ್ಥ ಉಂಟು, ಸುಷ್ಟು ಆಧೀಯತೆ ಅನಯಾ ಇತಿ ಸ್ವಧಾ. ಈ ಮಂತ್ರವನ್ನು ಹೇಳಿಕೊಟ್ಟಾಗ ಮಾತ್ರ ಅದು ಅವ್ರಿಗೆ ತಲುಪತ್ತೆ. ನೀ ಸುಮ್ಮನೆ ಕನ್ನಡದಲ್ಲಿ ನಾನು ಕೊಡ್ತಾ ಇದ್ದಾನೆ ನೀ ತಗೋ ಅಂದರೆ ನೋ, ಹೇಳ್ತೀನಿ. ಅದಕ್ಕೋಸ್ಕರ ಪಾಸ್ವರ್ಡು. ನೀವು ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಂಡು ನಾನು ಕಳಿಸ್ತಾ ಇದ್ದೇನೆ ಹೋಗು ಅಂದರೆ ಹೋಗುತ್ತೆ. ಅದು ಯಾಕೆ ಹೋಗೋದಿಲ್ಲ ರೀ? ಪಾಸ್ವರ್ಡ್ ಬೇಕು ಅಲ್ವಾ? ಹಾಗೆ ಈ ಸ್ವಧಾ ಅಂತ ಹೇಳಿದಾಗ ಮಾತ್ರ ಅದು ಅವರಿಗೆ ಸಲ್ಲತ್ತೆ. ಈ ಸ್ವಧಾ ಎನ್ನುವ ಶಬ್ದವನ್ನು ವಿಶೇಷವಾಗಿ ಪಿತೃದೇವತೆಗಳಿಗೆ ಬಳಸಲಾಗುತ್ತದೆ. ಪಿತೃಭ್ಯ ಸ್ವಧಾ ಅದನ್ನು ಮಾಡುವವರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ಅಂದರೆ ಇದು ಬೇರೆಯವರ ಅಡ್ರೆಸ್ಸು ಇದು. ಹಾಗಾಗಿ ಅಲ್ಲಿ ಹೋಗಬೇಕಿದ್ರೆ ಈ ಪಾಸ್ವರ್ಡನ್ನು ಹೇಳಬೇಕು ಹೀಗೆ ಅಂತ. ಹಾಗಾಗಿ ಈ ಶಬ್ದದ ಮೂಲಕ ಹವಿಸ್ಸನ್ನು ನೀಡಬೇಕು, ವಿಶೇಷವಾಗಿ ಪಿತೃದೇವತೆಗಳಿಗೆ ಅಂತ. ಆಹುತಿ ನೀಡೋದು ಉಂಟು. ಆ ಒಬ್ಬ ವ್ಯಕ್ತಿ ಗತಿಸಿದಾಗ 11-12 ದಿನಗಳಲ್ಲೆಲ್ಲ ಅವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಈ ಶಬ್ದವನ್ನು ಈ ಪಾಸ್ವರ್ಡನ್ನು ಹೇಳಿಕೊಟ್ಟಾಗ ಅದು ಅವರಿಗೆ ತಲುಪತ್ತೆ. ಇದೆಲ್ಲ ಸೂಕ್ಷ್ಮವಾದಂತಹ ವಿಷಯ. ಹಾಗಾಗಿ ಆ ಚಂಡಿಕಾ ದೇವಿ ಆ ರೂಪದಲ್ಲಿ ಇದ್ದಾಳೆ. ಆದ್ದರಿಂದ ಅವಳ ಹೆಸರು ಸ್ವಾಹಾ ಸ್ವಧಾ. ಇಂತಹ ನಿನಗೆ ನಿನಗೆ ಏನು ನಮಃ ಅಸ್ತು, ನಮಸ್ಕಾರ ಸಲ್ಲಲಿ. ಇದು ಒಂದು ಶ್ಲೋಕ ಹೇಳಿದರೆ ಅವಳ 11 ರೂಪಗಳನ್ನು, ಅಂದರೆ ಈ 11 ಶಬ್ದಗಳಲ್ಲಿ ತಾನು ಏನು ಚೈತನ್ಯವನ್ನು ಇರಿಸಿದ್ದಾಳೋ ಆ ಮೂಲಕ ಅವಳನ್ನು ಸ್ಮರಿಸಿದಂತಾಗ್ತದ್ರಿ. ಬರೇ 4 ಸಾಲು, ಅಂದರೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಉಂಟು. ಜಯಂತಿ ಮಂಗಲಕಾಲಿ, ಮುಂದೆ ಭದ್ರಕಾಳಿ ಕಪಾಲಿನಿ, ಇಲ್ಲಿಗೆ 2 ಸಾಲ ಆಗೋಯ್ತು. ಮುಂದೆ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಏನು ಕಷ್ಟ ರೀ ಅಲ್ವಾ? ಆದರೆ ಹೇಳುವಾಗ ಇದೆಲ್ಲ ಅರ್ಥವನ್ನು ನಿನ್ನೆ ದಿವಸ ಹೇಳಿದ್ದು ಮತ್ತು ಇವತ್ತು ಹೇಳ್ತಾ ಇರೋ ಅರ್ಥವನ್ನು ಮನಸ್ಸಿಗೆ ತಂದುಕೊಂಡ್ರೆ ಅದು ಹೆಚ್ಚು ಪರಿಪುಷ್ಟವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಶ್ಲೋಕ ಆಯಿತು ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮಧುಕೈಟಭವಿದ್ರಾವಿ ವಿಧಾತೃವರದೇ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ಮಧುಕೈಟಭವಿದ್ರಾವಿ ವಿಧಾತೃವರದೇ ನಮಃ. ವಿಧಾತೃವರದೇ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ಪಾಠ ಏನು ಬೇರೆ ಇದೆಯಾ? ಬೇರೆ ಶ್ಲೋಕದಲ್ಲಿ ಇದೆಯಾ? ಇದ್ಕೊಂಡು ಹೋಗಲಿ ಬಿಡಿ. ಒಂದು ಮಾತು, ಈ ಅರ್ಗಲಾ ಸ್ತೋತ್ರದಲ್ಲಿ ಇರುವಂತಹ ಎಲ್ಲ ಶ್ಲೋಕಗಳ ಕೊನೆಯಲ್ಲೂ ಸಹ ಈ 2ನೆಯ ಸಾಲು ನಿರಂತರವಾಗಿ ಬರ್ತಾನೇ ಇರುತ್ತೆ. ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಒಟ್ಟು ಇರೋದು 23 ಶ್ಲೋಕಗಳು. ಆ 21ನೆಯ ಶ್ಲೋಕದವರೆಗೂ ಸಹ ಇದೇ ಸಾಲು, 2 ಸಾಲು ಅಂದರೆ ಉತ್ತರಾರ್ಧ, ಅದು ಹಾಗೇ
ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕೆ ಹೀಗೆ ಪದೇ 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 ಇದನ್ನು ಹೇಳ್ತಾರೆ? ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ. ನೋಡೋಣ ಏನು ಅಂತ. ಒಂದು ಸಲ ಅದನ್ನು ಹೇಳಿಬಿಡ್ತೇನೆ, ಆಮೇಲೆ ಎಲ್ಲ ಸಲದಲ್ಲೂ ಅದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರಾಯ್ತು. ಮೊದಲನೆಯ ಸಾಲು ಹೀಗುಂಟು. ಸಾಲು ಅಂತ ಹೇಳಬೇಕಿದ್ರೆ 2 ಸಾಲನ್ನು ಸೇರಿಸಿ ನಾನು ಹೇಳ್ತಿದ್ದೇನೆ. ಅದರ ಪೂರ್ವಾರ್ಧ. ಮಧುಕೈಟಭ ವಿದ್ರಾವಿ ವಿಧಾತೃ ವರದೇ ನಮಃ. ಇದೆಲ್ಲ ಸಂಬೋಧನೆ ಉಂಟು. ಸಂಬೋಧನೆ ಅಂದರೆ ಹೇ ಅಂತ ಹೇಳ್ತೇವಲ್ಲ ನಾವು, ಆ ಅರ್ಥದೊಳಗೆ. ಹಾಗಾಗಿ ಜಗನ್ಮಾತೆಯನ್ನು ಕುರಿತು ಹೇಳುವಾಗ ಮಧುಕೈಟಭ ವಿದ್ರಾವಿ, ನೀನು ಎಂಥವಳು ಅಂತಂದರೆ ಮಧುಕೈಟಭ. ಮಧು ಮತ್ತು ಕೈಟಭ ಅಂತ ಇಬ್ಬರು ದೈತ್ಯರು, ಅವರು ಮಹಾಪ್ರಚಂಡರು. ಅವರ ವಿಷಯ ಮುಂದೆ ಮೊದಲನೇ ಚರಿತ್ರೆಯಲ್ಲಿ ಬರ್ತದೆ. ಹಾಗಾಗಿ ಈ ಹೆಸರನ್ನು ಹೇಳುವುದರ ಮೂಲಕ ಈ ಶ್ಲೋಕದ ಈ ಪೂರ್ವಾರ್ಧದ ಪೂರ್ವ ಪಂಕ್ತಿ ಏನು ಹೇಳುತ್ತೆ ಅಂದರೆ, ಮೊದಲನೆಯ ಚರಿತ್ರೆಯಲ್ಲಿ ಆಗುವ ಘಟನೆಯನ್ನು ಇದು ಸೂಚಿಸ್ತದೆ. ಅಲ್ಲಿ ವಿಸ್ತೃತವಾಗಿ ಬರುತ್ತೆ, ಇಲ್ಲಿ ಬೀಜ ರೂಪದಲ್ಲಿ ಬರ್ತದೆ. ಹೆಸರು ಅಷ್ಟು ಹೇಳಿದ ತಕ್ಷಣ ಗೊತ್ತಾ, ಓಹೋ ಇದು ಯಾವ ಅಧ್ಯಾಯವನ್ನು ಹೇಳುತ್ತೆ? ಮೊದಲನೆಯ ಚರಿತ್ರೆಯನ್ನು ಹೇಳುತ್ತದೆ. ಮೊದಲನೇ ಚರಿತ್ರೆ ಈಜಿಕೊಟ್ಟು ಮೊದಲನೇ ಅಧ್ಯಾಯ. ಒಂದೇ ಅಧ್ಯಾಯಕ್ಕೂ ಒಂದು ಚರಿತ್ರೆ ಆಗೋದು ಉಂಟು, 3-4 ಅಧ್ಯಾಯ ಸೇರಿ ಒಂದು ಚರಿತ್ರೆ ಆಗೋದು ಸಹ ಉಂಟು. ಯಾಕೆಂದರೆ ವಿಷಯ ಮುಗಿಬೇಕು, ಅದಕ್ಕೋಸ್ಕರ ಹಾಗೆ. ಹಾಗಿದ್ರೆ ಇಲ್ಲಿ ಸಂಕ್ಷೇಪವಾಗಿ ಅಲ್ಲಿ ವಿಸ್ತೃತವಾಗಿ ಹೇಳೋದು ಯಾಕ್ರಿ? ಅದು ಪುನರುಕ್ತಿ ದೋಷ ಅಲ್ವಾ? ಅಂದರೆ ಶಾಸ್ತ್ರದಲ್ಲಿ ಯಾವಾಗಲೂ ಹಾಗೇನೆ. ಒಂದನ್ನು ಹೇಳಬೇಕಿದ್ರೆ ಮೊದಲು ಅದನ್ನು ಸೂತ್ರ ರೂಪದಲ್ಲಿ ಸಂಕ್ಷೇಪವಾಗಿ ಹೇಳಬೇಕು. ಯಾಕೆಂದರೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ, ಅದರ ಅರ್ಥ ಆಗುವುದಿಲ್ಲ. ಆ ಅರ್ಥವನ್ನು ವಿವರಿಸೋದಕ್ಕೋಸ್ಕರ ಮುಂದೆ ಅದನ್ನು ಬಿಡಿಸಿ 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 ವಿಸ್ತೃತವಾಗಿ ಹೇಳಬೇಕು. ಹಾಗಾಗಿ ಇದನ್ನು ಹೇಳಬೇಕಾದ್ರೆ ಕ್ರಮ ಹಾಗೆ, ಸಂಕ್ಷೇಪ ವಿಸ್ತರಾಭ್ಯಾಮ್. ಇಲ್ಲೂ ಸಂಕ್ಷೇಪ, ಮುಂದೆ ವಿಸ್ತಾರ, ವಿಸ್ತೃತವಾಗಿ ಹೇಳುವಂಥದ್ದು ಹೇಗೆ ಅಂತ ಆಯಿತು. ಮತ್ತೆ ನೀನು ಇನ್ನೇನು ಎಂಥವಳು ನೀನು? ವಿಧಾತೃ ವರದೇ ನಮಃ. ವಿಧಾತ ಅಂದರೆ ಬ್ರಹ್ಮ. ಆ ವಿಧಾತೃ ಬ್ರಹ್ಮನಿಗೆ ನೀನು ವರವನ್ನು ಕೊಟ್ಟವಳು, ವರವನ್ನು ಕೊಡ್ತಾ ಇರುವವಳು. ಅವನಿಗೆ ಸೃಷ್ಟಿ ಕೆಲಸ ಮಾಡಬೇಕಿದ್ರೆ ಯಾವಾಗ ಸಮಸ್ಯೆ ಬರ್ತದೆಯೋ ಆಗ ಅವನು ಅಮ್ಮ ನೀನೇ ದಾರಿ ತೋರಬೇಕು ಅಂತ ನಿನಗೆ ಶರಣು ಬರ್ತಾನೆ. ಆಗ ನೀನು ಅವನಿಗೆ ವರ ಕೊಡ್ತೀಯ. ವರ ಕೊಡೋದು ಅಂದ್ರೆ ಹಿಂಗೆ ಎತ್ತಿ ಕೈಯಲ್ಲಿ ಕೊಡೋದು ಅಂತ ಅರ್ಥ ಅಲ್ಲ. ಹಾಗಿದ್ರೆ ಅವನ ಬುದ್ಧಿಯನ್ನು ಆ ರೀತಿಯಲ್ಲಿ ಪ್ರಚೋದಿಸ್ತೀಯೆ, ಅದು ವರ. ಭಗವಂತ ಅಥವಾ ಭಗವತಿ ನಮಗೆ ವರ ಕೊಡುವುದು, ನಮ್ಮನ್ನು ರಕ್ಷಿಸುವುದು ಅಂದರೆ ಈ ಹಸುವನ್ನು ಕಾಯುವಂಥ ಗೋಪಾಲಕ ಇರ್ತಾನಲ್ಲ, ಅವನು ಹಸುಗಳು ಆ ಕಡೆ ಹೋದರೆ ಅಲ್ಲಿ ಹೋಗಿ ನಿಂತು ದೊಣ್ಣೆ ತೊಗೊಂಡು ಬಡಿದು ಈ ಕಡೆ ತಿರ್ಸ್ತಾನಲ್ಲ, ಅವನು ಕಾಪಾಡ್ತಾನೆ ತಾನೇ ಅದನ್ನು. ಹಾಗೆ ನಮ್ಮನ್ನು ಪಾಲಿಸುವುದಿಲ್ಲ, ರಕ್ಷಿಸುವುದಿಲ್ಲ. ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಿದ್ರೆ ಹೇಗೆ? ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಯಾವನನ್ನು ರಕ್ಷಿಸಬೇಕು, ಯಾವನನ್ನು ಅನುಗ್ರಹಿಸಬೇಕು ಅಂತ ಅವಳು ಯೋಚಿಸ್ತಾಳೋ ಅಥವಾ ಅವನು ಯೋಚಿಸ್ತಾನೋ, ಆಗ ಆ ಕ್ಷಣದಲ್ಲಿ ಒಂದು ಥಾಟ್, ಒಂದು ವಿಚಾರ ಸರಣಿ ಬದಲಾಗ್ಬಿಡುತ್ತೆ ಇದ್ದಕ್ಕಿದ್ದಾಗೆ. ಹಾಗೆ ಕೊಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಆ ವಿಚಾರ ಇದ್ದಕ್ಕಿದ್ದಾಗೆ ಬರುತ್ತಲ್ಲ ಒಂದು ಯೋಚನೆ, ಅದು ಅವನು ನಮ್ಮನ್ನು ರಕ್ಷಿಸುವ ಪರಿ. ಹೊರತು ಚಿಕ್ಕ ಮಕ್ಕಳು ಎಲ್ಲೋ ಹೋಗ್ತಾರೆ, ಹೋಗಬೇಡ ಹಳಿ, ಅವ್ರು ಹೋಗ್ತಾ ಇದ್ರು, ಅವ್ರ ಹಿಂದೆ ಓಡೋಡು ಹೋಗಿ ಅವ್ರ ಕೈ ಹಿಡಿದು ಕರ್ಕೊಂಡು ಬಂದು ಕುತ್ಕೋ ಇಲ್ಲಿ ಅಂತ ಬೈದು ಕೂರಿಸಿ ವರ ಕೊಡೋದು ಅದು ಭಗವಂತನ ಕ್ರಮ ಅಲ್ಲ. ಅವನ ರಕ್ಷಣೆ ಹೀಗೆ ಅಂತ. ಇದು ನಮ್ಮ ಜೀವನದಲ್ಲಿ ಬೇಕಷ್ಟು ಸಲ ಬರ್ತದೆ. ನಾವೆಲ್ಲೋ ಹೋಗ್ತಾ ಇರ್ತೇವೆ, ಇದ್ದಕ್ಕಿದ್ದಾಗ 2 ದಾರಿ ಬಂದುಬಿಡ್ತದೆ, 2 ಕಡೆಗೂ ಬೋರ್ಡೇ ಇಲ್ಲ, ಗ್ರಹಚಾರ. ಏನು ಮಾಡ್ತೀವಿ? ಇನ್ನೂ ಆಗವಾಗಿ ಈ ಗೂಗಲ್ ಶಾಸ್ತ್ರಿಗಳು ಪುರಾಣಿಕರು ಬಂದಿಲ್ಲ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಇವಾಗೆಲ್ಲ ಮ್ಯಾಪ್ ಹಾಕ್ಕೊಂಡು ಹೋಗ್ತಾರಲ್ಲ ಅಂತ ಬಂದಿಲ್ಲ. ಏನು ಮಾಡಬೇಕು? ಒಂದು ಕ್ಷಣಕಾಲ ನಿಲ್ಲು. ಯಾಕೆಂದರೆ ಅವನ ರಕ್ಷಣೆಗೆ ಒಂದು ಅವಕಾಶ ಕೊಡೋಣ. ಏನು ಮಾಡಲಿ? ಸ್ಮರಣೆ ಮಾಡಿ. ಆಗ ಇದ್ದಕ್ಕಿದ್ದಾಗೆ ಒಂದು ಯೋಚನೆ ಮಾಡ್ತಾ, ಇದು ಬಿಡು, ಇದು ಹೋಗು. ಅದು ಕ್ಲಿಕ್ ಆಗಿಬಿಡುತ್ತೆ ಬಹಳಷ್ಟು ಸಲ ಹೀಗೆ ಅಂತ.
ಇನ್ನು ಕೆಲವು ಸಲ ನಾನು ಬೆಳಗ್ಗೆ 9:30 ಹೊರಡಲ 8:30 ಹೊರಡಲ ಏನೋ ಒಂದು ಭಾಳ ಮುಖ್ಯವಾದಂಥ ಕೆಲಸ ಮನಸ್ಸಿನಲ್ಲಿ ಹೊಯ್ದಾಟ ನಡೀತಾ ಇರುತ್ತೆ. ಅದಾದಮೇಲೆ ಇಲ್ಲ ಇಷ್ಟೊತ್ತಿಗೆ ಹೋಗೋದೇ ಸರಿ ಅಂತ ಹೇಳಿ ಇದ್ದಕ್ಕಿದ್ದಾಗ 8:30 ಹೊರಡ್ತೇವೆ ನಾವು. ಅವತ್ತಿನ ಕೆಲಸ ಎಲ್ಲ ಸಲೀಸ್. ಹೀಗೆ ನಮ್ಮನ್ನು ರಕ್ಷಿಸುವ ಪರಿ ಉಂಟಲ್ಲ, ಅದು ಬುದ್ಧಿಯ ಮೂಲಕ ಆಗ್ತಾ ಇರ್ತದೆ ಅಷ್ಟೇ ಹೊರತನು ನೇರ ನಮ್ಮ ಎದುರಿಗೆ ಬಂದು ನಿಂತು ನೀನು ಇವತ್ತು 9:45 ಹೊರಡಬೇಡ 8:30 ಹೊರಡು ಅಂತ ಅವನು ಹೇಳೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ವಿಧಾತೃ ವರದೇ ನಮಃ, ಆ ಚತುರ್ಮುಖನಿಗೆ ಸೃಷ್ಟಿಯ ವಿಷಯದಲ್ಲಿ ಸಮಸ್ಯೆ ಬಂದಾಗೆಲ್ಲ ನೀನು ಆತನಿಗೆ ವರವನ್ನು ಕೊಡ್ತಾನೇ ಇರ್ತೀಯೆ. ಹಾಗಾಗಿ ನಿನ್ನ ಹೆಸರು ವಿಧಾತೃ ವರದೇ, ವಿಧಾತೃ ವರದ, ಅದರ ಸಂಬೋಧನೆ ವಿಧಾತೃ ವರದೆ. ಇಂಥ ನಿನಗೆ ನಮಃ, ನಮಸ್ಕಾರ. ಇದರ ಜೊತೆಗೆ ಅದೆಲ್ಲ ಅವಳು ಮಾಡಿದ ಕೆಲಸ ಆಯಿತು, ನಮಗೇನ್ರಿ? ನಾವು ಯಾವಾಗಲೂ ಹಾಗಿತ್ತಾನೆ, ಅದೆಲ್ಲ ಸರಿ, ಅವಳು ಮಾಡಿದ್ದಾಯಿತು, ವರ ಕೊಟ್ಟಲು ಮತ್ತು ಮಧು ಕೈಟವರ ನಾಶ ಮಾಡಿದ್ಲು, ಇದರಿಂದ ನಿನಗೇನು ಬಂತು? ಇದೇ ತಾನೇ ನಾವು ಕೇಳೋ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳುತ್ತೆ ಉತ್ತರಾರ್ಧ, ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ನನಗೆ ರೂಪವನ್ನು ಕೊಡು, ಈಗ ನನಗೆ ಅಂತ ಹೇಳ್ತೇನೆ, ಆಮೇಲೆ ಎಲ್ಲರನ್ನು ಸಮಷ್ಟಿಯಾಗಿ ಹೇಳುವಂಥದ್ದು ಎಲ್ಲರಿಗೂ ಸಹ. ಅದಾದಮೇಲೆ ಜಯಂದೇಹಿ, ನನಗೆ ಜಯವನ್ನು ಕೊಡು ನನ್ನ ಕೆಲಸದಲ್ಲಿ. ಯಶೋದೇಹಿ, ಯಶಸ್ಸನ್ನು ಕೊಡು. ಇಲ್ಲಿ ಯಶಸ್ಸು ಅಂದರೆ ಶೌರ್ಯಾದಿಗಳಿಂದ ಬರುವಂಥ ಯಶಸ್ಸು ಅಂತಲೂ ತೆಗೆದುಕೊಳ್ಬೋದು, ಅಥವಾ ದಾನಮಾನಾದಿಗಳಿಂದ ಬರುವಂಥದ್ದು ಅಂತಲೂ ಎರಡನ್ನು ಸೇರಿಸಿ ತೆಗೆದುಕೊಳ್ಬೋದು. ಅದಾದಮೇಲೆ ದ್ವಿಷೋ ಜಹಿ, ನನ್ನ ಶತ್ರುಗಳನ್ನು ನೀನು ಜಯಿಸು, ಅಂದರೆ ನನಗೆ ಶತ್ರುಗಳ ಇರದೇ ಇರೋ ಹಾಗೆ ಮಾಡು. 4 ಪ್ರಾರ್ಥನೆ ಉಂಟು ಇದರೊಳಗೆ. ಒಂದು ರೂಪಂದೇಹಿ, ಜಯಂದೇಹಿ, ಯಶೋದೇಹಿ, ದ್ವಿಷೋ ಜಹಿ. 3 ಕೇಳೋದು ಅಲ್ಲ, ಇನ್ನು 4ನೇದು ನಿವಾರಣೆ ಮಾಡು ಅಂತ ಅದು ಕೇಳೋದೆ ಅಂತ. ಹಾಗಿದ್ರೆ ರೂಪಂದೇಹಿ ಅಂದರೆ ಏನು? ರೂಪಂದೇಹಿ ಅಂದರೆ ನನಗೆ ಒಳ್ಳೆಯ ರೂಪ ಕೊಡು ಅಂತ ಯಾರಿಗೆ ಅರ್ಥ ಆಗೋದಿಲ್ಲ ರೀ? ಎಲ್ಲರಿಗೂ ಅರ್ಥ ಆಗ್ತದೆ, ಅದೇ ಅರ್ಥನೇ ಹೌದು ಇದು. ಆದರೆ ಇಷ್ಟಕ್ಕೆ ನಿಲ್ಲಲ್ಲ, ಇದಕ್ಕೆ 3 ಅರ್ಥ ಉಂಟು ಇದು ಒಂದು ಶಬ್ದಕ್ಕೆ. ಏನು ಅಂದರೆ ರೂಪ ಅನ್ನೋದು ಇಲ್ಲಿ ಶರೀರದ ಸೌಂದರ್ಯ. ನಾವೆಲ್ಲರೂ ಇಷ್ಟಪಡೋದು ಅದೇ ತಾನೇ. ಸ್ವಲ್ಪ ವ್ಯತ್ಯಾಸ ಆದರೂ ಸಾಕು, ಎಷ್ಟೆಲ್ಲ ಹೊತ್ತು ಕನ್ನಡಿ ಮುಂದೆ ಕಳಿತೀವಿ ನಾವು ಅಲ್ವಾ? ಅಂದರೆ ಆ ಗೀಳು ಒಂಥರ ರೂಪ ಗೊತ್ತು ನಮಗೆ. 20 ವರ್ಷ ಹಿಂದೆ ಇದ್ದ ಹಾಗೆ ಈಗ ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೂ ಸಹ ಕೊನೆ ಪಕ್ಷ ಒಂದು ಸಲ ಹೋಗಿ ಬಂದುಬಿಡೋಣ ಅಲ್ಲಿಗೆ, ಅಷ್ಟೋ ಎಷ್ಟೋ ಡೆಕೋರೇಷನ್ ಮಾಡಿಕೊಂಡು ಅಂತ, ಮೆತ್ತೋದು ಬಳಿಯೋದು ಎಲ್ಲ ಮಾಡೋದು ಹೀಗೆ ಅಂತ. ಆಮೇಲೆ ಮತ್ತೆ ಪುನಃ ಇನ್ನೂ ಏನೇನೂ ಅಲ್ಲ. ಹಾಗಾಗಿ ಈ ರೂಪದ ಅಪೇಕ್ಷೆ ಎನ್ನುವಂಥದ್ದು ಕೆಲವು ಜನರಿಗೆ ಸ್ವಲ್ಪ ಜಾಸ್ತಿ, ಕೆಲವು ಜನರಿಗೆ ಕಡಿಮೆ. ಆದರೆ ಒಂದಿಷ್ಟು ಜನರಿಗೆ ಇರ್ತದೆ, ತೀರಾ ಬೇಡ ಅಂತ ಏನಿರುತ್ತೋ ಅದು ಹಾಕಿ ಹೋಗಲಿ ಅಂತ ಅಂದ್ಕೊಂಡು ಹೇಳೋರು ಇರ್ತಾರೆ. ಅವ್ರ ಸಂಖ್ಯೆ ಬಹಳ ವಿರಳ. ಅಂಥವ್ರಿಗೆ ಒಂದು ರೂಪ ಉಂಟು, ಅದೇ ಅಂತ ಆಮೇಲೆ ನೋಡೋಣ ಮತ್ತೆ ಪುನಃ. ಆಯಿತು, ರೂಪಂದೇಹಿ, ನನಗೆ ರೂಪವನ್ನು ಕೊಡು, ಶರೀರ ಸೌಂದರ್ಯವನ್ನು ಕೊಡು, ಇದು ಒಂದು ಅರ್ಥ. 2ನೇ ಅರ್ಥ, ನನ್ನ ಆ ರೂಪ ಹೇಗಿರಬೇಕು ಅಂದರೆ ನಮ್ಮವರಿಗೆ ನಾನು ಸುಂದರವಾಗಿ ಕಾಣಬೇಕು. ಏನು ಅರ್ಥ ಗೊತ್ತಾಯ್ತಲ್ಲ? ಅಂದರೆ ಗಂಡನಿಗೆ ಹೆಂಡತಿ ಸುಂದರವಾಗಿ ಕಾಣಬೇಕು, ಹೆಂಡತಿಗೆ ಗಂಡ ಸುಂದರವಾಗಿ ಕಾಣಬೇಕು. ಅಂದರೆ ಹೆಂಡತಿ ಮುಂದೆ ಇವನು ಸುಂದರವಾಗಿ ಕಾಣಬೇಕು, ಅವಳಿಗೂ ಸಹ ಗಂಡನ ಮುಂದೆ ಅವಳು ಸುಂದರವಾಗಿ ಕಾಣಬೇಕು. ಅದರ ಜೊತೆಗೆ ಶತ್ರುಗಳಿಗೆ ಭಯಾನಕವಾಗಿ ತೋರುವ ಹಾಗೆ ರೂಪ ಕೊಡು. ಅಂದರೆ ಒಂಥರ 2 in 1 ಇದು. ನಮ್ಮವರಿಗೆ ನಾನು ಸುಂದರವಾಗಿ ಕಾಣಬೇಕು, ನನಗೆ ಆಗದೇ ಇರುವವರಿಂದ ನಾನು ಯಾಕೆ ಕಾಣಬೇಕು? ಭಯಾನಕವಾಗಿ ಕಾಣುವ ಹಾಗೆ ಕೊಡು. ಅದು ಏನು ಕೇಳುವ ಅವಶ್ಯಕತೆ ಇಲ್ಲ. ಯಾಕೆ ನಮಗೆ ಆಗದೇ ಇದ್ದವ್ರು ಕಂಡ್ರೆ ಅದಾಗಲೇ ಅವ್ರು ನಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗತ್ತೆ ನಮ್ಮ ಮುಖ ಅಲ್ವಾ? ಎಲ್ಲೆಲ್ಲ ಏನೇನೋ ಎಲ್ಲ ಶೃಂಖ ಆಗಿ ಒಂದು ನಮ್ಮನೆ ಕಣ್ಣೆಲ್ಲ ಆ ಕಡೆ ತಿರುಗಿ ಮುಖ ಸೊಟ್ಟಾಗಿ, ಹೌದು ತಾನೆ? ಆದರೂ ಸಹ ಮನುಷ್ಯನ ಸಹಜವಾದಂತಹ ಅಪೇಕ್ಷೆ ಇದು. ನಮ್ಮವರಿಗೆ ಸುಂದರವಾಗಿ ಕಾಣಬೇಕು, ಶತ್ರುಗಳಿಗೆ ನಾನು ಭಯಾನಕವಾಗಿ
ಕಾಣಬೇಕು. ಇದು ಎರಡನೇ ಅರ್ಥ. ಇದಕ್ಕೆ ಹೊರತಾಗಿ ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಈ ದುರ್ಗಾ ಸಪ್ತಶತಿಗೆ ಹತ್ತತ್ರ 8 ವ್ಯಾಖ್ಯಾನಗಳಿವೆ ರೀ. ಹಿಂದೆ ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ನಾನು ಪ್ರಧಾನವಾಗಿ 3 ವ್ಯಾಖ್ಯಾನ, ಕ್ವಚಿತ್ 4 ವ್ಯಾಖ್ಯಾನವನ್ನು ಸ್ಪರ್ಶ ಮಾಡಿದ್ದೇನೆ. ಈಗ ಸಮಸ್ಯೆ ಆದದ್ದು ಅದೇ, ಎಷ್ಟು ವ್ಯಾಖ್ಯಾನದ ವಿಷಯ ಹೇಳಬೇಕು ಅಂತ. ಆ ಅಷ್ಟು ವ್ಯಾಖ್ಯಾನದ ವಿಷಯವನ್ನು ಹೇಳ್ತಾ ಹೋದರೆ ಇದೇನು ಮುಗಿಯುವ ಕೆಲಸವ. ಒಬ್ಬೊಬ್ಬರು ಸಹ ಆ ಎತ್ತರದಲ್ಲಿ ನಿಂತು ಬರೆದಿದ್ದಾರೆ. ಅವರು ಬರೆಯೋದನ್ನು ನೋಡಿದರೆ ಆಹಾ, ಇವರ ಪಕ್ಕದಲ್ಲೇ ಜಗನ್ಮಾತೆ ಇದ್ದಾಳೆ ಅಂತ ಅನಿಸ್ಬಿಡುತ್ತೆ ನಮಗೆ. ಹಾಗೆ ಬರೀತಾರೆ. ಒಬ್ಬ ವ್ಯಾಖ್ಯಾನಕಾರರು ಈ ರೂಪಂದೇಹಿ ಅನ್ನೋದಕ್ಕೆ ಬರೆದಿದ್ದಾರೆ. ಎಂಥ ಸುಂದರವಾದ ಅಧ್ಯಾತ್ಮಪರವಾದ ವ್ಯಾಖ್ಯಾನ ಅಂದರೆ, ರೂಪಂ ರೂಪ್ಯತೆ ಜ್ಞಾಯತೆ. ರೂಪ ಅನ್ನೋದಕ್ಕೆ ಅರ್ಥ ರೂಪ್ಯತೆ ಅಂದರೆ ತಿಳಿಯುವುದು ಅಂತ ಅರ್ಥ. ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅಂದರೆ ಏನು ಅರ್ಥ? ಆ ಕಾರ್ಯಕ್ರಮ ನಮಗೆ ತಿಳಿಯುವ ಹಾಗೆ ಮಾಡ್ತಾರೆ ಅಲ್ವಾ? ಹಾಗಾಗಿ ರೂಪ್ಯತೆ, ನಿರೂಪ್ಯತೆ, ಜ್ಞಾಯತೆ ಯಾವುದು ಅಂತಂದರೆ ಪರಮಾತ್ಮ ವಸ್ತು. ನಮ್ಮ ಒಳಗೆ ಇರುವಂತಹ ಆ ಚೈತನ್ಯ ವಸ್ತುವಿನ ಅರಿವು ಸದಾ ನನಗೆ ಬರುವ ಹಾಗೆ ಮಾಡು. ನನ್ನ ಸ್ವರೂಪ ಏನು ಎಂಬುದನ್ನು ನನಗೆ ತಿಳಿಸಿಕೊಡು. ಅಂಥ ಸುಂದರವಾದಂತಹ ವಿವರಣೆ. ಹೊರಗಿನ ರೂಪ ಎಷ್ಟು ಇದ್ರೇನಂತೆ, ಇಲ್ಲದೇ ಇದ್ರೇನಂತೆ, ಇದು ಬೇಕಾದದ್ದು ಅಲ್ವಾ? ನನಗೆ ನಾನು ಯಾವುದನ್ನಿಟ್ಕೊಂಡು ನನ್ನನ್ನು ಗುರುತಿಸಿಕೊಳ್ತಾ ಇದ್ದಾನೋ ಅದನ್ನು ನನಗೆ ತಿಳಿಸಿಕೊಡು. ಯಾವುದನ್ನು ಇಟ್ಕೊಂಡು ನಾವು ತಿಳಿಸ್ಕೊಡೋದು? ಬರೀ ಕೈ ಕಾಲು ಇಷ್ಟನ್ನೇ ಇಟ್ಕೊಂಡು ಹೇಳಿದ್ದಾರೆ. ಎಲ್ಲರಿಗೂ ಬೇರೆ ಬೇರೆ ಹೆಸರು ಅವಶ್ಯಕತೆ ಇರಲಿಲ್ಲ ರೀ. ಎಲ್ಲರಿಗೂ ಅಷ್ಟೇ ಉಂಟು ತಾನೇ, 2 ಕಾಲು, 2 ಕೈ, 2 ಕಣ್ಣು, 2 ಕಿವಿ ಅಲ್ವಾ? ಹಾಗಿದ್ರೆ ನಾವು ಹೆಸರಿನ ಮೂಲಕ ಏನನ್ನು ಗುರುತಿಸ್ತೇವೆ? ಬಾಡಿಯನ್ನು ಗುರುತಿಸ್ತೇವಾ? ದೇಹವನ್ನು ಗುರುತಿಸ್ತೇವಾ? ಇಂದ್ರಿಯಗಳನ್ನು ಗುರುತಿಸ್ತೇವಾ? ಯಾವುದನ್ನು ಗುರುತಿಸ್ತೇವೆ? ಒಳಗಿರುವ ಚೈತನ್ಯ ವಸ್ತುವನ್ನು, ಆತ್ಮವಸ್ತುವನ್ನು. ಹಾಗಾಗಿ ಆ ರೂಪ ಅನ್ನೋದಕ್ಕೆ ಅರ್ಥ ನನಗೆ ನನ್ನ ರೂಪಂ ಸ್ವರೂಪಂ ದೇಹಿ. ಆ ಸ್ವ ಅಂತ ಒಂದು ಸೇರಿಸ್ಕೊಬಿಡಿ, ಅದಕ್ಕೆ ಸ್ಪಷ್ಟ ಆಗಿಬಿಡುತ್ತೆ. ನನ್ನ ಅರಿವು ಅಂದರೆ ನನ್ನ ನಿಜವಾದಂತಹ ಸ್ವರೂಪ ಎಂಥದ್ದು, ಇದೆಯಲ್ಲ ನಾವು ಕೇಳಬೇಕಾದದ್ದು. ಎಷ್ಟನ್ನು ಕೇಳಿದರೂ ಲೌಕಿಕವಾದೆಲ್ಲ ಬಿಡಬೇಕಾದ್ದು, ಇದು ಮಾತ್ರ ಹಿಡಿಬೇಕಾದ್ದು. ಭಗವಂತ ಹತ್ರ ಕೊನೆಗೆ ನಾವು ಕೇಳೋದೇನು ಅಂತಂದರೆ, ನನಗೆ ನನ್ನ ಅರಿವನ್ನು ಕೊಡು. ಅಂದರೆ ಆ ಚೈತನ್ಯದ ನೆಲೆಯಲ್ಲಿ ನಾನು ನಿಲ್ಲುವ ಹಾಗೆ ಮಾಡು ಹೀಗೆ ಅಂತ. ಹಾಗಾಗಿ ರೂಪಂದೇಹಿ. ಅದಾದಮೇಲೆ ಮುಂದೆ ಜಯಂದೇಹಿ. ಅದನ್ನು ತಿಳಿಸ್ಕೊಟ್ರೂ ಸಾಲದು, ದಿನದಿಂದ ದಿನಕ್ಕೆ ಅದು ಉತ್ಕರ್ಷ ಆಗುವ ಹಾಗೆ ಮಾಡು. ಯಾವುದು? ನನ್ನ ಸ್ವರೂಪದ ಅರಿವು. ನಮಗೇನಾಗುತ್ತೆ ಹೇಳಿದ್ರೆ, ನಿರಂತರ ಒಂದಿಷ್ಟು ಅದ್ರ ಬಗ್ಗೆ ಸಾಧನೆ ಮಾಡ್ತಾ ಮಾಡ್ತಾ ಇದ್ದಾಗ ಅಷ್ಟೋ ಇಷ್ಟೋ ಒಂದಿಷ್ಟು ಹೊಳಪು ಬರ್ತಾ ಇರುತ್ತೆ. ಮಧ್ಯೆಯಲ್ಲಿ ಬಿಟ್ಬಿಟ್ರೆ ಮತ್ತು ಪುನಃ ಅದು ಏನಾಗುತ್ತೆ, ಹಿತ್ತಾಳಿ ಪಾತ್ರೆಗೆ ಕಿಲುಬು ಕಟ್ಟಿದ ಹಾಗೆ ಆಗಿಬಿಡ್ತದೆ ಅಲ್ವಾ? ಹಾಗಾಗದೇ ಇರಲಿ, ಅದಕ್ಕೋಸ್ಕರ ಜಯಂ. ಅದನ್ನೇ ಹೇಳಿದ್ದು, ಪುಣ್ಯಂ ಸತ್ವಗುಣ ಉತ್ಕರ್ಷ ಸ್ಥಿತಿಂ, ಅದನ್ನು ಕೊಡು ಅಂತ ಕೇಳಲೇಬೇಕಾದ್ದು ಇದು ಸಹ ಅಲ್ವಾ? ಜಯಂ ದೇಹಿ. ಅದಾದಮೇಲೆ ಯಶೋ ದೇಹಿ, ಕೀರ್ತಿಯನ್ನು ಕೊಡು, ಯಶಸ್ಸು. ಮತ್ತು ಇನ್ನೊಂದುಂಟು ಶಾಸ್ತ್ರದಲ್ಲಿ, ಶ್ರೇಯಶ್ಚ ಪ್ರೇಯಶ್ಚ ಅಂತ. ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು ಅಂತ. ಶ್ರೇಯಸ್ಸು ಅಂದರೆ ಅಧ್ಯಾತ್ಮದ ದಾರಿಯಲ್ಲಿ ಹೋದಾಗ ಬರುವಂತಹ ಕೀರ್ತಿ ಅಂತ ಅರ್ಥ. ಅಂತಹ ಶಬ್ದಕ್ಕೆ ಪರ್ಯಾಯ ಪದವಾಗಿ ಯಶಸ್ಸು ಅಂತ ಇಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ ಇಂತಹ ನನಗೆ ದ್ವಿಷೋ ಜಹಿ, ಶತ್ರುಗಳನ್ನು ಜಯಿಸಿಕೊಡು. ಅಂದರೆ ನನ್ನ ಶತ್ರುಗಳನ್ನು ನೀನು ಜಯಿಸು ನನ್ನ ಪರವಾಗಿ, ಅವರು ಇಲ್ಲದೇ ಇರೋ ಹಾಗೆ ಮಾಡು. 2 ಪ್ರಶ್ನೆ. ಹೊರಗಿನ ಶತ್ರುಗಳು ಅಧ್ಯಾತ್ಮ ದಾರಿಯಲ್ಲಿ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ ಅಲ್ವಾ? ಆದರೆ ಒಳಗೆ ಶತ್ರುಗಳಿರ್ತಾರಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೀಗೆ 6 ಜನ ಬ್ರದರ್ಸ್ ಇದ್ದಾರೆ. ಅವರು ಅರಿಷಡ್ವರ್ಗ ಅಂತ ಹೆಸರು.
ಇಂತಹ ಈ ಕಾಮಾದಿ 6 ಹರಿಗಳನ್ನು ಜಹಿ ನನಗೆ ಗೆದ್ದು ಕೊಡು. ಅಂದರೆ ನಿನ್ನ ಅನುಗ್ರಹ ಇದ್ದರೆ ನಾನು ಇವುಗಳನ್ನು ಗೆಲ್ಲಬಲ್ಲೆ, ನಿನ್ನ ಅನುಗ್ರಹ ಇಲ್ಲದೇ ಇದ್ದರೆ ನಾನು ಗೆಲ್ಲಲಾರೆ. ಆದ್ದರಿಂದ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದಿಶೋ ಜಹಿ. ನಮ್ಮಲ್ಲಿ ಎಲ್ಲ ಗ್ರಂಥಗಳು ಕೊನೆಗೆ ನಮ್ಮನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸಬೇಕು ಅಂದರೆ ಅಧ್ಯಾತ್ಮದ ಪರವಾಗಿ ತಗೊಂಡೋಗಿ ನಿಲ್ಲಿಸಬೇಕು. ಅದು ನಮ್ಮ ಈ ಸಾಹಿತ್ಯದ ವಿಶೇಷತೆ, ಅಧ್ಯಾತ್ಮದ ಸಾಹಿತ್ಯದ ವಿಶೇಷತೆ. ಹಾಗಿದ್ದಾಗ ಮಾತ್ರ ನಮ್ಮ ಬುದ್ಧಿಗೆ ನಿಜವಾದಂಥ ಒಂದಿಷ್ಟು ಹೊಳಪು ಬೆಳಕು ಅನ್ನೋದು ಬರ್ತದೆ. ಹಾಗಾಗಿ ಈ ಅರ್ಗಲಾ ಸ್ತೋತ್ರದಲ್ಲಿ 21 ಶ್ಲೋಕಗಳಲ್ಲಿ ಈ ಸಾಲು ನಿರಂತರ ಮುಂದುವರಿತಾನೆ ಇರ್ತದೆ. ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂದರೆ ಪೂರ್ವಾರ್ಧ ಮಾತ್ರ ಬೇರೆ, ಉತ್ತರಾರ್ಧ ಕಾಮನ್ ಎಲ್ಲದಕ್ಕೂ ಇದೇ ಅರ್ಥ. ಸ್ವರೂಪವನ್ನು ಕೊಡು, ಅದಾದಮೇಲೆ ಜಯಂದೇಹಿ ನನಗೆ ಆ ಉತ್ಕರ್ಷ ಸ್ಥಿತಿಯನ್ನು ಕೊಡು, ಮತ್ತು ಯಶೋದೇಹಿ ಕೀರ್ತಿಯನ್ನು ಕೊಡು, ಮತ್ತು ದಿಶೋ ಜಹಿ ನನ್ನ ಈ ಒಳಗಡೆ ಇರುವಂತಹ ಶತ್ರುಗಳನ್ನು ನೀನು ನಾಶ ಮಾಡಿಕೊಡು. ಆಯಿತು, ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು. ಮುಂದಿನ ಶ್ಲೋಕ ಮಹಿಷಾಸುರ ನಿರ್ನಾಶ ವಿಧಾತ್ರಿ ವರದೇ ನಮಃ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋ ಜಹಿ. ಮಹಿಷಾಸುರ ನಿರ್ನಾಶ ವಿಧಾತ್ರಿ ವರದೇ ನಮಃ. ಮಹಿಷಾಸುರ ನಮಗಿನ್ನು ತೀರಾ ಪರಿಚಿತ. ಚಾಮುಂಡಿ ಉತ್ಸವಕ್ಕಿಂತ ಮಹಿಷಾಸುರನ ಉತ್ಸವ ಮಾಡಬೇಕು ಅನ್ನುವಂಥವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಉಂಟು. ಅಂದರೆ ಅವನ ಅನುಯಾಯಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಒಂದು ಸಂತೋಷ ಪಡಬೇಕು. ಇಷ್ಟು ಕಡಿಮೆ ಸಂತತಿ ಇರುವಾಗ ನಾವಿದ್ದೇವೆ. ಮುಂದಿನ ನಮ್ಮ ಪರಂಪರೆ ಬರೋಷ್ಟೊತ್ತಿಗೆ ಆ ಸಂಘ, ಆ ಸಂಸ್ಥೆ, ಆ ಮಹಿಷಾಸುರನ ಅನುಯಾಯಿಗಳು ಎಷ್ಟು ಆಗಬಹುದು ಅಂತ ನೀವು ಲೆಕ್ಕ ಹಾಕಿಕೊಳ್ಳಿ. ಹಾಗಾಗಿ ಮಹಿಷಾಸುರ ನಿರ್ನಾಶ ವಿಧಾತ್ರಿ ವರದೇ ನಮಃ. ಮಹಿಷ ಅಂದರೆ ಈ ಕೋಣ ಅಂತ ಅರ್ಥ. ಆ ಆಕಾರದಲ್ಲಿದ್ದಂಥವನು ಅಸುರ, ಹಾಗಾಗಿ ಅವನ ಹೆಸರೇ ಮಹಿಷಾಸುರ ಅಂತ. ಅವನಿಂದಾಗಿಯೇ ನಮ್ಮ ಮೈಸೂರಿಗೆ ಆ ಹೆಸರು ಬಂದಿದೆ. ಅವನಿಂದಾಗಿ ಅಂದರೆ ಅವನನ್ನು ವಧೆ ಮಾಡಿದ ಜಾಗವಾದ್ದರಿಂದ ಅಂತ. ಹಾಗಾಗಿ ಆ ಮೊದಲು ನಾನು ಏನು ಹೇಳಿದೆ ಅವನಿಂದಾಗಿ ಬಂದಿದ್ದೇನೆ, ಅದು ಅವನಿಂದಾಗಿಯೇ ಆ ಹೆಸರು. ಅಂದರೆ ಅವನನ್ನು ಜಗನ್ಮಾತೆ ಅಲ್ಲಿ ವಧಿಸಿದಳು, ಹಾಗಾಗಿ ಆ ಹೆಸರು ಬಂತು. ಯಾಕೆಂದರೆ ಅವನೊಂದು ಅಪೇಕ್ಷೆ ಇತ್ತು. ಏನು ಕೇಳಿದರೆ, ನಾನು ಬದುಕಿರುವಾಗಳಂತೂ ಸಹ ಒಳ್ಳೆಯ ಕೆಲಸ ಏನೂ ಮಾಡಲಿಲ್ಲ, ಸತ್ತ ಮೇಲೆ ಯಾರೂ ಸಹ 4 ಜನ ನನ್ನ ಹೆಸರೇ ಹೇಳಲಿ, ಹಾಗಾಗಿ ಈ ಜಾಗಕ್ಕೆ ನನ್ನ ಹೆಸರು ಬರುವಾಗ ಮಾಡು ಅಂತ ಕೇಳ್ಕೊಂಡ ಅವನು. ಜಗನ್ಮಾತೆ ತಥಾಸ್ತು ಅಂತ ಹೇಳಿರಬೇಕು ಪ್ರಾಯಶಃ. ಹಾಗಾಗಿ ತಾತ್ಪರ್ಯ ಏನು ಕೇಳಿದರೆ, ಮಹಿಷಾಸುರನ ಹನನವಾದ ಸ್ಥಳ, ಅದು ಮುಂದೆ ನಗರ ಆಯಿತು. ಏನಾಯಿತು? ಮೈಸೂರು ನಗರ. ಮಧ್ಯಮ ಪದಲೋಪಿ ಸಮಾಸ. ಆ ಹನನ ವಧೆ ಎಲ್ಲ ಶಬ್ದಗಳನ್ನು ಬಿಟ್ಟು ಹೇಳಿದಾಗ ಹೀಗೆ ಮೈಸೂರು ನಗರ ಅಂತ. ಒಂದು ಕಾಲದಲ್ಲಿ ನಮ್ಮ ದೇಶದ ರಾಜ್ಯದ ರಾಜಧಾನಿ ಹೆಸರು ಅದೇ ಆಗಿತ್ತು. ಅದಾದಮೇಲೆ ಈ ಅರಸರು ಇರುವ ಜಾಗದಲ್ಲಿ ಅರಸರೇ ಬಂದು ಅದನ್ನು ಬದಲಾವಣೆ ಮಾಡಿದ್ರು ಹೀಗೆ ಅಂತ. ಗೊತ್ತಾಗಲಿಲ್ಲ ಅಂತ ಹೇಳ್ತೇನೆ, ಗೊತ್ತಾದ್ರೆ ಸಂತೋಷ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಪೂರ್ವಾರ್ಧಕ್ಕೆ ಇನ್ನೊಂದು ಅರ್ಥ ಉಂಟು. ಮಹಿಷಾಸುರನ ವಧೆ ಆಗುವಂತಹದ್ದು ಇಲ್ಲಿ ಈ ಸಪ್ತಶತಿಯ 3ನೆಯ ಅಧ್ಯಾಯದಲ್ಲಿ. ಆ ಅಧ್ಯಾಯದ ಅರ್ಥವನ್ನು ಹೇಳುತ್ತದೆ ಮಹಿಷಾಸುರ ವಧೆ ಎನ್ನುವಂಥದ್ದು. ಅದನ್ನು ಇದು ಸೂಚಿಸುತ್ತೆ. ಮಹಿಷಾಸುರ ಅಂದರೆ ಇಲ್ಲಿ ಅವನ ಹೆಸರನ್ನು ಹೇಳುವುದರ ಮೂಲಕ ಸಂಕ್ಷೇಪವಾಗಿ ಹೇಳಿದೆ. ಅಲ್ಲಿ ಆ ಮಹಿಷಾಸುರನ ವಧೆ ವಿಚಾರ ಅದು ವಿಸ್ತೃತವಾಗಿ ಬರ್ತದೆ. ಹಾಗಾಗಿ ಆ ಮಹಿಷಾಸುರ ನಿರ್ನಾಶ ವಿಧಾತ್ರೆ, ಅವನನ್ನು ನಿರ್ನಾಶ ಮಾಡಿದ್ದಾಳೆ ಅವಳು. ಪ್ರಾಯಶಃ ನನಗನ್ನಿಸತ್ತೆ ಜಗನ್ಮಾತೆ ಅಂದು ಅವನನ್ನು ನಿರ್ನಾಶ ಮಾಡಿದಳು, ಕರೆಕ್ಟು. ಆದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಂಶ ಬಿದ್ದಿತ್ತು ಅಂತ ಕಾಣುತ್ತೆ. ಆ ಅಂಶದಿಂದ ಇವತ್ತು ತುಂಬ ಜನ ಮಹಿಷಾಸುರರು ಹುಟ್ಟುಬಿಟ್ಟಿದ್ದಾರೆ. ಆದರೂ ಒಂದು ಸಮಾಧಾನ, ಇಂಥವ್ರ ಸಂಖ್ಯೆ ಎಷ್ಟು ಹೆಚ್ಚಾದರೂ ಸಹ ಮತ್ತೆ ಅವಳು ಆವಿರ್ಭವಿಸಿ ಬರ್ತಾಳೆ ಎನ್ನುವಂಥದ್ದು ಆಯಿತು. ಅದಾದಮೇಲೆ ವಂದಿತಾಂಘ್ರಿಯುಗೇ ದೇವಿ ಸರ್ವಸೌಭಾಗ್ಯದಾಯಿನಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಯಿ.
ನನಗೆ ಸ್ವಲ್ಪ ಕೆಲಸ ಸುಲಭ. ಪೂರ್ವಾರ್ಧಕ್ಕೆ ಮಾತ್ರ ಅರ್ಥ ಹೇಳಿದ್ರಾಯ್ತು, ಉತ್ತರಾರ್ಧ ಹತ್ರ ಅರ್ಥ ಹೇಳಿ ಆಗಿದೆ ಹೀಗೆ ಅಂತ. ವಂದಿತಾಂಘ್ರಿ ಯುಗೇ ದೇವಿ, ನೀನು ಎಂಥವಳು ಅಂದರೆ, ವಂದಿತ ಅಂಘ್ರಿ ಅಂದರೆ ಪಾದ ಅಂತ ಅರ್ಥ. ಪಾದ ವಂದಿತ ಅಂಘ್ರಿ ಯುಗ ಅಂದರೆ ಪಾದ ದ್ವಂದ್ವ, ಅಂದರೆ ನಿನ್ನ ಪಾದ ಯುಗಲಗಳಿಗೆ ಇಂದ್ರಾದಿ ದೇವತೆಗಳು ಬ್ರಹ್ಮಾದಿಗಳು ಸದಾ ನಮಸ್ಕಾರ ಮಾಡ್ತಾನೇ ಇರ್ತಾರೆ. ಹಾಗಾಗಿ ನೀನು ಅವರಿಂದ ನಮಸ್ಕರಿಸಲ್ಪಟ್ಟ ಪಾದಯುಗಳಗಳುಳ್ಳವಳು. ಆದ್ದರಿಂದ ನಿನಗೆ ನಂದು ಒಂದು ನಮಸ್ಕಾರ ಅಂತ. ಯಾಕೆಂದರೆ ಅಂಥವರೇ ನಿನಗೆ ನಮಸ್ಕರಿಸಿ ಆದ ಮೇಲೆ ಮತ್ತು ನಾನು ನಮಸ್ಕರಿಸಿ ಇರುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ. ಇದನ್ನು, ಈ ಮಾತನ್ನು ಹೇಳುವುದರ ಮೂಲಕ ಇದರೊಳಗೆ ಮುಂದೆ ಬರುವಂಥ ಸಪ್ತಶತಿಯ 4, 5 ಮತ್ತು 11 ಈ 3 ಅಧ್ಯಾಯವನ್ನು ಇದು ಸೂಚಿಸುತ್ತೆ. ಯಾವುದರ ಮೂಲಕ? ವಂದಿತಾಂಘ್ರಿ ಯುಗೇ ದೇವಿ ಅಂತ. ಅಂದರೆ ಈ 3 ಅಧ್ಯಾಯಗಳಲ್ಲೂ ದೇವತೆಗಳು ಆಕೆಗೆ ನಮಸ್ಕಾರ ಮಾಡ್ತಾರೆ, ಸ್ತುತಿಸ್ತಾರೆ. ಮುಂದೆ ಬರ್ತದೆ ಅದು ಈ 3 ಅಧ್ಯಾಯಗಳಲ್ಲಿ. ಹಾಗಾಗಿ ಅದರನ್ನು ಇದು ಬೀಜ ರೂಪದಲ್ಲಿ ನಮಗೆ ತಿಳಿಸಿಕೊಡ್ತದೆ. ಹಾಗಿದ್ರೆ ಆ ದೇವತೆಗಳು ಹೇಗೆ ಆಕೆಗೆ ವಂದಿಸ್ತಾ ಇದ್ರು ಅಂದರೆ, ಅದಕ್ಕೆ ಸೌಂದರ್ಯ ಎಲ್ಲ ಅರಿವು ಹೋಗಬೇಕು ನಾವು. ಕಿರೀಟಂ ವೈರಿಂಚಂ ಪರಿಹರ ಪುರ ಕೈಟಭವಿದ ಕಠೋರೆ ಕೋಟೀರೆ ಸ್ಖಲಸಿ ಜೈಜಂಭಾರಿ ಮಕುಟಂ ಪ್ರಣಮ್ರೇ ಶ್ವೇತೇಷು ಪ್ರಸಭಮುಪಯಾತಸ್ಯ ಭವನಂ ಭವಸ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ವಿಜಯತೆ. ಸಂದರ್ಭ ಹೀಗೆ. ಅದೊಂದು ಸಲ ಶಿವ ಹೊರಕ್ಕೆ ಹೋಗಿದ್ನಂತೆ, ಮನೆ ಹೊರಗಡೆಗೆ. ಆಗ ಜಗನ್ಮಾತೆ ತನ್ನ ಮನೆಯ ಸಭಾಭವನದಲ್ಲಿ ಕುಳಿತಿದ್ದಾಳೆ. ಇಂದ್ರಾದಿ ದೇವತೆಗಳು ಬ್ರಹ್ಮ ವಿಷ್ಣು ಎಲ್ಲರೂ ಬಂದು ಮುಂದಗಡೆಗೆ ಜಮಾವಣೆ ಆಗಿದ್ದಾರೆ. ಕಿಕ್ಕಿರಿದು ಬಿಟ್ಟಿದೆ ದೇವತೆಗಳ ಸಮೂಹ. ಅಷ್ಟೊತ್ತಿಗೆ ಸರಿಯಾಗಿ ಹೊರಕ್ಕೆ ಹೋದಂಥ ಶಿವ ಸಭಾಭವನದ ಒಳಕ್ಕೆ ಬಂದ ತಕ್ಷಣ ಪತಿಯ ಮೇಲಿನ ಗೌರವದಿಂದ ಕುಳಿತಂಥ ಜಗನ್ಮಾತೆ ಎದ್ದು ಅವನನ್ನು ಸ್ವಾಗತಿಸಬೇಕು ಅಂತ ಎದ್ದು ಹೊರಟ್ಲಂತೆ. ಹೊರಟಾಗ ಏನಾಯಿತು ಅಂದರೆ, ಭಗವತ್ಪಾದರು ಹೇಳ್ತಾರೆ, ಕಿರೀಟಂ ವೈರಿಂಚಂ. ಜಗನ್ಮಾತೆ ಎದ್ದ ತಕ್ಷಣ ಅವಳಿಗೆ ನಮಸ್ಕಾರ ಮಾಡಿದ. ಯಾರು? ವಿರಿಂಚ, ಬ್ರಹ್ಮ. ಹಾಗೆ ಪರಿಜನರು ಹೇಳ್ತಾರೆ, ಅಮ್ಮ ಅವಸರ ಮಾಡಿಕೊಂಡು ಹೋಗಬೇಡ, ಏಕೆಂದರೆ ಮುಂದ್ಗಡೆಗೆ ಬ್ರಹ್ಮ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನಿಗೆ ಒಂದಲ್ಲ ಎರಡಲ್ಲ 4 ತಲೆಗೆ 4 ಕಿರೀಟ ಉಂಟು. ಆ ಕಿರೀಟದ ಅಲಗು ನಿನಗೆ ತಗುಲೀತು, ಹುಷಾರಾಗಿ ಹೋಗಮ್ಮ. ಕಿರೀಟಂ ವೈರಂಚಂ ಪರಿಹರ. ಹಾಗಾಗಿ ಅವನ ಕಿರೀಟ ನಿನ್ನ ಕಾಲಿಗೆ ತಗಲದೇ ಇರುವ ಹಾಗೆ ಹೋಗು. ಅವನ ಕಿರೀಟ ಪಕ್ಕ ಸರಿಸ್ಕೊಂಡು ಹೋಗು ಅಂತ. ಅವನು ನಮಸ್ಕಾರ ಮಾಡಲಿಕ್ಕೆ ತಲೆ ಬಾಗಿಬಿಟ್ಟಿದ್ದಾನೆ, ಹೇಳ್ತಾನೆ ಇಲ್ಲ. ಕೆಲವು ಜನರಿಗೆ ಹಾಗೆ ನಮಸ್ಕಾರ ಮಾಡಿದರೆ ದೇವಸ್ಥಾನದಲ್ಲಿ ಬೇರೆ ಯಾರಿಗೂ ಅವ್ರು ನಮಸ್ಕಾರ ಮಾಡಲಿಕ್ಕೆ ಕೊಡೋದಿಲ್ಲ. ಚಚ್ಚಿದ್ದೆವು ತಲೆನ, ಎದುರಿ ಚಚ್ಚಿದ್ದು ಸಾಲದು ಅಂತ ಹೋಗಿ ಹಿಂದುಗಡೆ ಗೋಡೆಗೆ ಬೇರೆ ಚಿತ್ತಾರೆ ಅಂತ. ಎಷ್ಟೋ ದೇವಸ್ಥಾನ ಗೋಡೆ ನೋಡಿ ಹಿಂದುಗಡೆಗೆ ಅಲ್ವಾ? ಯಾಕೆ ಅಂದರೆ ದೇವರ ಎದುರಿಗೆ ನಿಂತು ನೇರವಾಗಿ ಕೇಳುವಂತಹ ಪ್ರಾಮಾಣಿಕತನ ಕಳೆದು ಹೋಗಿದೆ. ಹಾಗಾಗಿ ಹಿಂದ್ಗಡೆ ಹೋಗ್ಬಿಟ್ಟು ಕೇಳೋದು ಆಪಸ್ನಾತೆಯಲ್ಲಿ ಹೀಗೆ ಅಂತ ಅಲ್ವಾ? ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಚಚ್ಚೋದು ಹೀಗೆ ಅಂತ. ಅದೆಲ್ಲ ಅವರವರ ಭಕ್ತಿಗೆ ಸಂಬಂಧಪಟ್ಟಿದ್ದು. ಆದರೆ ಇದಕ್ಕೆ ಆಧಾರ ಇಲ್ಲ ಅಷ್ಟೇ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಟಭಿದ. ಅವನನ್ನು ದಾಟ್ಕೊಂಡು ಮುಂದಕ್ಕೆ ಹೋದ್ಯೋ, ಅಲ್ಲಿ ಕೈಟಭಿತ್ ಯಾರು? ವಿಷ್ಣು. ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನ ಕಿರೀಟವೋ ವಜ್ರ ವೈಡೂರ್ಯ ಮುತ್ತು ರತ್ನ ಪಚ್ಚೆ ಗೋಮೇಧಿಕ ಪುಷ್ಯರಾಗ ಏನೇನು ರತ್ನಗಳಿವೆ, ಆ ಎಲ್ಲ ರತ್ನಗಳು ಅವನ ಕಿರೀಟದಲ್ಲಿ ಸೇರಿಕೊಂಡಿವೆ. ಯಾಕೆಂದರೆ ಅವನ ಅಲಂಕಾರ ಪ್ರಿಯೋ ವಿಷ್ಣು ಅಲ್ವಾ? ಆ ಕಿರೀಟದಲ್ಲಿ ಕುಳ್ಳರಿಸಿದಂತಹ ರತ್ನಗಳೆಲ್ಲ
ಕೆಲವು ಪಾಲಿಷ್ ಆಗಿ ಅದರ ಎಡ್ಜ್ ಮೊಂಡಾಗಿದೆ, ಕೆಲವು ಶಾರ್ಪ್ನೆಸ್ ಹಾಗೇ ಇದೆ. ಸಾಲದಕ್ಕೆ ಆ ಭಾರೀ ಕಿರೀಟ ಅವನು ನಮಸ್ಕಾರ ಮಾಡಬೇಕಿದ್ರೆ ಆ ಕಿರೀಟ ನಿನ್ನ ಕಾಲಿಗೆ ತಾಗತ್ತೆ. ಹಾಗಾಗಿ ಅವನ ಕಿರೀಟವನ್ನು ಪಕ್ಕಕ್ಕೆ ಸರಿಸ್ಕೊಂಡು ಹೋಗಮ್ಮ ತಾಯಿ ಅಂತ. ಅಂದರೆ ಬ್ರಹ್ಮ ನಮಸ್ಕಾರ ಮಾಡಿದ್ದಾನೆ, ವಿಷ್ಣು ನಮಸ್ಕಾರ ಮಾಡಿದ್ದಾನೆ. ಪರಿಹರ ಪುರಃ ಕೈಟಭವಿಧ ಕಠೋರೇ ಕೋಟೀರೇ ಸ್ಖಲಸಿ ಜೈ ಜಂಭಾರಿ ಮುಕುಟಂ. ಜಂಭಾರಿ ಅಂದರೆ ದೇವೇಂದ್ರ. ಮುಂದ್ಗಡೆ ಹೋಗ್ಬೇಕು ಹುಷಾರಿ, ಅವನು ದೇವತೆಗಳಿಗೆಲ್ಲ ಅಧಿಪತಿ, ಅವನು ಭಾರೀ ದೊಡ್ಡ ಕಿರೀಟ. ಹಾಗಾಗಿ ಅದು ಏನಾದರೂ ತಾಗಿದರೆ ಸ್ಖಲಸಿ ಗ್ಯಾರಂಟಿ ಜಾರು ಬಿದ್ದೋಗ್ತೀನಿ ನೀನು. ಆದ್ದರಿಂದ ಹುಷಾರಾಗಿ ಹೋಗು. ಆ ದೇವೇಂದ್ರನ ಕಿರೀಟ ಅದು ತಗಲದೇ ಇರುವ ಹಾಗೆ, ಯಾಕೆಂದರೆ ಅವನು ಸಹ ತಲೆ ಬಾಗಿಬಿಟ್ಟಿದ್ದಾನೆ, ನೆಲಕ್ಕೆ ಹಚ್ಚಿಬಿಟ್ಟಿದ್ದಾನೆ ಅದನ್ನು. ತಾಯಿಗೆ ನಮಸ್ಕಾರ ಮಾಡೋದಕ್ಕೆ ವಂದಿತಾಂಘ್ರಿ ಯುಗೇ ದೇವಿ ಅನ್ನೋದಕ್ಕೆ ಹೇಳ್ತಿದ್ದೀನಿ ನಾನು ಇದನ್ನು. ಹಾಗಾಗಿ ಜಂಭಾರಿ ಮಕುಟಂ ಪ್ರಣಮ್ರೇಷ್ವೇತೇಷು ಏತೇಷು ಪ್ರಣಮ್ರೇಷು, ಇವರೆಲ್ಲರೂ ಸಹ ನಮಸ್ಕಾರ ಮಾಡ್ತಾ ಇರುವಾಗ ನಿನ್ನ ಪರಿಜನರು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ, ಇವನು ಕಿರೀಟವನ್ನು ದಾಟ್ಕೊಂಡು ಹೋಗು, ಅವನ ಕಿರೀಟ ತಾಗದೇ ಇದ್ದಂಗೆ ಹೋಗು, ಅವನ ಕಿರೀಟದಿಂದ ಪಕ್ಕ ಸರಿಸ್ಕೊಂಡು ಹೋಗು. ಹೀಗೆ ಭವಸ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿ, ನಿನ್ನ ಪರಿಜನರ ಉಕ್ತಿ ಮಾತು ವಿಜಯತೆ, ಹೀಗೆ ವಿಜೃಂಭಿಸ್ತಾ ಇರ್ತದೆ. ಅಂದರೆ ಜಗನ್ಮಾತೆಗೆ ಅವರು ಹೇಗೆ ನಮಸ್ಕಾರ ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ಆಕೆಯ ಪರಿಜನರು ಹೇಗೆ ಅವಳನ್ನು ಎಚ್ಚರಿಸ್ತಾ ಇದ್ದರು. ಅಂದರೆ ಅವಳು ಎಚ್ಚರಿಸುವ ಅವಶ್ಯಕತೆ ಇಲ್ಲ ಅವಳಿಗೆ, ಆದರೂ ಸಹ ಪರಿಜನರು ಅವ್ರು ಕೆಲಸ ಮಾಡಬೇಕಲ್ಲ ಅಲ್ವಾ. ಹಾಗೆ ಮಹಾರಾಜರು ಬರ್ತಾರೆ, ಬಹುಪರಾಕ್ ಅಂತೇವೆ. ಏನು ನೀವು ಪರಾಕ್ ಅಂತ ಹೇಳಿದ್ರೆ ಬರೋದಿಲ್ವಾ? ಬರ್ತಾರೆ. ಆದರೆ ಆ ಸ್ಥಾನಕ್ಕೆ ಕೊಡುವಂಥ ಒಂದು ಗತ್ತು ಗೈರತ್ತು ಅದೆಲ್ಲ ಇರಬೇಕು. ಹಾಗೆ ಅದರೊಳಗಂತೂ ಜಗನ್ಮಾತೆ, ಅವಳು ಲೋಕಮಾತೆ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅದನ್ನು ಹೇಳುತ್ತೆ. ವಂದಿತಾಂಘ್ರಿಯುಗೇ ದೇವಿ. ಮತ್ತು ಮುಂದಿನದು ಸರ್ವ ಸೌಭಾಗ್ಯದಾಯಿನಿ, ಎಲ್ಲ ತರಹದ ಸೌಭಾಗ್ಯಗಳನ್ನು ಸಹ ಭಕ್ತರಿಗೆ ನೀನು ಕೊಡುವವಳು. ಆದರೆ ಅದು ಕೊಡಬೇಕಿದ್ರೆ ಹೇಗಿರಬೇಕು? ಪ್ರಾರ್ಥನೆ ಕಾಯೇನ ಮನಸ ವಾಚ, ನಮ್ಮ ಮನಸ್ಸು ಸಂದಿರಬೇಕು ಅವಳ ಜೊತೆಗೆ. ಆಗ ಮಾತ್ರ ಅವಳ ಪಾದಕ್ಕೆ ಹೀಗೆ ನಾವು ವಂದಿಸಿದಾಗ ಅವಳು ಸರ್ವ ಸೌಭಾಗ್ಯದಾಯಿನಿ, ಎಲ್ಲ ರೀತಿಯ ಸೌಭಾಗ್ಯಗಳನ್ನು, ಸೌಭಾಗ್ಯ ಅಂದರೆ ಐಶ್ವರ್ಯ ಅಂತ ಅರ್ಥ. ಅದಕ್ಕೆ ಮತ್ತೆ ಎರಡು ಅರ್ಥ, ಒಂದು ಲೋಕದ ಐಶ್ವರ್ಯ ಅದು ಕ್ಷಯಿಸುವಂತಹದ್ದು, ಇನ್ನೊಂದು ಆಂತರಿಕವಾದಂಥ ಐಶ್ವರ್ಯ, ಅದರ ಹೆಸರೇ ಆಧ್ಯಾತ್ಮಿಕವಾದಂಥ ಐಶ್ವರ್ಯ ಅಂತ. ಈ ಎರಡೂ ಥರದ ಐಶ್ವರ್ಯವನ್ನು ಸೌಭಾಗ್ಯವನ್ನು ಕೊಡುವಳಾದ್ದರಿಂದ ಅವಳ ಹೆಸರು ಸರ್ವ ಸೌಭಾಗ್ಯದಾಯಿನಿ. ಅದು ಪುನಃ ಸಂಬುದ್ಧೆ, ಹೇ ಸರ್ವ ಸೌಭಾಗ್ಯದಾಯಿನಿ ಅಂತ. ಇಂಥ ನೀನು ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ ಆಯಿತು. ಮುಂದಿನದು 5ನೇ ಶ್ಲೋಕ. ರಕ್ತಬೀಜವಧೇ ದೇವಿ ಚಂಡಮುಂಡ ವಿನಾಶಿನಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಇದು 5ನೆಯ ಶ್ಲೋಕ. ಹೆಸರು ಭಾಳ ಸುಂದರವಾಗಿ ಉಂಟು, ರಕ್ತಬೀಜ ಅಂತ. ಮತ್ತು ಇದು ಯಾವ ಅಂಗಡಿಯಲ್ಲಿ ಸಿಗ್ತದೆ ಅಂತ ನನ್ನ ಹತ್ರ ಕೇಳಬೇಡಿ, ಮತ್ತು ಯಾವುದಾದ್ರು ಗಂದಿಗೆ ಅಂಗಡಿಯಲ್ಲಿ ಹೀಗೆ ಅಂತ. ಆ ರಕ್ತಬೀಜಾಸುರ ಅಂತ ಒಬ್ಬ ಇದ್ದವನು. ದೇವಿ ಅವರನ್ನು ಸಂಹಾರ ಮಾಡಲಿಕ್ಕೆ ಹೊರಟಾಗ ತುಂಬ ಅವಳು ಹೆಣಗಬೇಕಾಯಿತು. ಯಾಕೆಂದರೆ ಅವನನ್ನು ವರ ತಗೊಂಡಿದ್ದ. ಏನು ವರ ತಗೊಂಡಿದ್ದ ಅಂದರೆ, ನನ್ನ ದೇಹದಿಂದ ಒಂದು ಡ್ರಾಪ್ ರಕ್ತ ಬಿದ್ದರೆ ಅದರಿಂದ ನನ್ನಂತ ಒಂದಿಷ್ಟು ದಿನ ಹುಟ್ಟಬೇಕು. ಮತ್ತು ರಕ್ತಬೀಜಾಸುರರು ಹೀಗೆ ಅಂತ. ಹಾಗಾಗಿ ನೋಡಿ, ಒಬ್ಬನನ್ನು ಸಾಯಿಸಿದೆ ಅಂತ ತೃಪ್ತಿ ಪಡಬೇಕು, ಮತ್ತು 100 ಜನ ಹುಟ್ಟಿದ್ರಲ್ಲ ಅಂತ ದುಃಖ ಪಡಬೇಕು. ಇವನನ್ನು ಸಾಯಿಸೋದೇ ಭಾಳ ಕಷ್ಟ. ಒಬ್ಬನನ್ನು ಸಾಯಿಸಿದ ತಪ್ಪಿಗೆ 100 ಜನ ಹುಡ್ತಾರೆ. ಇವತ್ತು ಬಹಳಷ್ಟು ಜನ ಇದ್ದಾರೆ ಇಂಥವ್ರು, ಸಂತತಿ. ನಮ್ಮ ದೇಶದ ಗಡಿಯಲ್ಲೆಲ್ಲ ಇಂಥವರೇ ಇರೋದು, ರಕ್ತಬೀಜಾಸುರರೇ ಅಲ್ವಾ. ಹಾಗಾಗಿ ಆ ಕೊನೆಗೆ ವಿಷಯ ಮುಂದೆ ಬರುತ್ತೆ, ಅಲ್ಲಿ ನೋಡೋಣ ಏನಾಗತ್ತೆ ಅಂತ. ಆದರೂ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಆಗ ಜಗನ್ಮಾತೆ ಚಂಡಿಕಾ ದೇವಿ ಹೇಳ್ತಾಳೆ, ತಂದೆ ಒಂದು ರೂಪ ಹೇಳ್ತಾನೆ,
ಅವಳ ಹೆಸರು ಕಾಳಿ ಅಂತ. ಇದು ಹೀಗೆ ಮಾಡಿದರೆ ಆಗೋಲ್ಲ, ಒಂದು ತೊಟ್ಟು ಬಿದ್ದರೆ ಇಷ್ಟು ಜನ ಹುಟ್ಟುತ್ತಾರೆ, ಅದಕ್ಕೋಸ್ಕರ ಒಂದು ಕೆಲಸ ಮಾಡು, ಭೂಮಿ ಬಿದ್ದರೆ ತಾನೇ, ಅದಕ್ಕೋಸ್ಕರ ನಿನ್ನ ನಾಲಿಗೆಯನ್ನು ಚಾಚು, ಪೂರ್ತಿ ಭೂಮಿಗೆ ಹರಡ್ಬಿಡು ಅದನ್ನು ನಾಲಿಗೆಯನ್ನು ಹೊರ ತೆಗೆದು ಹಾಸ್ಪಿಟ್ಲ್. ಅವ್ರು ಎಲ್ಲಿ ಸತ್ರು, ಎಲ್ಲಿ ಸಾಯಬೇಕು, ನಾಲಿಗೆ ಮೇಲೆ. ಆಮೇಲೆ ಇವಳು ಅದನ್ನು ಚಪ್ಪರಿಸಿದಳು ಅಷ್ಟೇ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ರಕ್ತಬೀಜ ವಧೇ, ಆ ರಕ್ತ ಬೀಜಾಸುರನ್ನು ವಧಿಸಿದಂಥವಳು ನೀನು. ಇದು ಬರುವಂತಹದ್ದು 7-8ನೇ ಅಧ್ಯಾಯಗಳಲ್ಲಿ. ಈ ಹೆಸರನ್ನು ಹೀಗೆ ಹೇಳೋದ್ರ ಮೂಲಕ ಆ 7 ಮತ್ತು 8ನೇ ಅಧ್ಯಾಯಗಳ ಅರ್ಥವನ್ನು ಇದು ಸಂಕ್ಷೇಪವಾಗಿ ಹೇಳ್ತಾ ಉಂಟು. ಅದರ ಜೊತೆಗೆ ಚಂಡಮುಂಡ ವಿನಾಶಿನಿ, ಈ ಚಂಡಮುಂಡ ಬರೋದು ಅಲ್ಲೇ 8ನೇ ಅಧ್ಯಾಯದಲ್ಲಿ, ರಕ್ತ ಬೀಜ ಬರೋದು 7ರೊಳಗೆ ಹೀಗೆ ಅಂತ. ಅದೊಂದು ದೊಡ್ಡ ಯುದ್ಧದ ಸರಣಿ, ಒಂದು 3-4 ಅಧ್ಯಾಯ ಹೀಗೆ ಅಂತ. ಚಂಡಮುಂಡಾಸುರರು ಅಂತ, ಆ ಚಂಡಮುಂಡಾಸುರರನ್ನು ಸಂಹಾರ ಮಾಡ್ತಾಳೆ. ಅದಕ್ಕೋಸ್ಕರ ದೇವಿಯವಳಿಗೆ ಹೀಗೆ ಅವ್ರನ್ನ ಸಾಯಿಸಿಬಿಟ್ಟು ಥರ ಅವ್ರ ಜುಟ್ಟನ್ನು ಹಿಡ್ಕೊಂಡು ತಂದ್ಲಂತೆ. ಹಾಗಾಗಿ ಅವಳಿಗೆ ಚಾಮುಂಡಿ ಅಂತ ಹೆಸರು ಬಂತು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಚಂಡ ಮುಂಡ ವಿನಾಶಿನಿ, ಚಂಡ ಮತ್ತು ಮುಂಡ ಅಂತ. ಪ್ರಾಯಶಃ ಅವನಿಗೆ ಇಲ್ಲೇ ಹೆಚ್ಚು ಕೆಲಸ ಮಾಡ್ತಿತ್ತು ಅಂತ ಕಾಣುತ್ತೆ. ಮುಂಡ ಅಂದರೆ ಇಷ್ಟರ ಮೇಲೆ ಅಂತ. ಹೀಗೆ ಅಂತಹ ಚಂಡಮುಂಡ ಈ ಇಬ್ಬರು ದೈತ್ಯರನ್ನು ನಾಶ ಮಾಡಿದವಳು. ಆದ್ದರಿಂದ ಅವಳ ಹೆಸರು ಚಂಡಮುಂಡ ವಿನಾಶಿನಿ, ಅದರ ಸಂಬುದ್ಧಿ ಚಂಡಮುಂಡ ವಿನಾಶಿನಿ ಅಂತ. ಇಂತಹ ನೀನು ನನಗೆ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ ಆಯಿತು. ಅದಾದ ಮೇಲೆ ಮತ್ತೆ ಮುಂದಿನದು ನತೇಭ್ಯ ಸರ್ವದಾ ಭಕ್ತ್ಯ ಚಂಡಿಕೆ ವ್ಯಾಧಿನಾಶಿನಿ. ಇಲ್ಲೊಂದು ಶಬ್ದ ಉಂಟು ಈ 6ನೇ ಶ್ಲೋಕದಲ್ಲಿ. ಏನು ಅಂದರೆ ಅಚಿಂತ್ಯ ರೂಪಚರಿತೆ ಅಂತ. 6ನೇ ಶ್ಲೋಕ, ಅಚಿಂತ್ಯ ರೂಪಚರಿತೆ ಸರ್ವಶತ್ರು ವಿನಾಶಿನಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಏನು ಅಂದರೆ ಅವಳ ಚರಿತೆ ಅಂದರೆ ಚರಿತ್ರೆ, ಆ ಚರಿತ್ರೆಯನ್ನು ಹೇಳುವ ಗ್ರಂಥ ಅದು ಎಂಥದ್ದು ಅಂದರೆ ಅಚಿಂತ್ಯವಾದದ್ದು, ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ ಹೀಗೆ ಅಂತ. ದೇವಿಯ ಸ್ವರೂಪವೇ ಅದು ಅಚಿಂತ್ಯ. ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತೇವೆ, ಅವಳು ಇನ್ನೊಂದು ಹೆಸರು ಅಮೇಯ ಅಂತ. ಮೇಯ ಅಂದರೆ ಅಳಿಯೋದಕ್ಕೆ ಆಗುವಂಥದ್ದು, ಮೇಯುವವನು ಅಂತ ಅರ್ಥ ಅಲ್ಲ. ಅಮೇಯ ಅಂದರೆ ಅವಳನ್ನು ಹೀಗೆ ಇಷ್ಟೇ ಅಂತ ಅಳೆಯೋದಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವಳ ಹೆಸರು ಅಮೇಯ. ಅದನ್ನು ಇಲ್ಲಿ ಹೇಳ್ತಾರೆ ಅಚಿಂತ್ಯ ರೂಪ ಅಂದರೆ ಅವಳು ಹೀಗೆ ಇದ್ದಾಳೆ, ಇದಿಷ್ಟೇ ಅವಳ ರೂಪ ಅಂತ ನಾವು ಚಿಂತನೆ ಮಾಡಿದರೆ ಅದು ತಪ್ಪು. ಒಂದು ಕಥೆ ಉಂಟಲ್ಲ, 3 ಜನ ಕುರುಡರು ಆನೆ ಹೇಗಿದೆ ಅಂತ ನೋಡೋದಕ್ಕೆ ಹೋಗಿದ್ರಂತೆ ಅಂತ ಅಲ್ವಾ. ಒಬ್ಬ ಅದ್ರ ಬಾಲ ಮುಟ್ಟಿದ, ಅವನು ಹೇಳ್ದ, ಓ ಆನೆ ಅಂದರೆ ಒಂದು ಕೋಲ್ ಇದ್ದಂಗಿದೆ ಅಂದ. ಹಾಗಿದ್ರೆ ಆನೆ ಹಾಗೆ ಉಂಟಾ? ಇಲ್ಲ, ಅಚಿಂತ್ಯ ಆಯಿತು. ಇನ್ನೊಬ್ಬ ನೋಡ್ದ, ಆನೆ ಕಿವಿ ಮುಟ್ಟಿದ, ಓಹೋ ನಮ್ಮಲ್ಲಿ ಕೇರೋ ಮರ ಇದೆಯಲ್ಲ, ಆನೆ ಅಂದರೆ ಹಾಗಿದೆ ಅಂದ. ಹಾಗಿದ್ರೆ ಆನೆ ಅಂದರೆ ಮರದ ಥರ ಇದೆಯಾ? ಇಲ್ಲ. ಇನ್ನೊಬ್ಬ ಆನೆ ಕಾಲು ಮುಟ್ಟಿದ, ಅವನು ಹೇಳ್ದ, ಓ ಅಕ್ಕಿ ಮೂಟೆ ಇರುತ್ತಲ್ಲ ಹಾಗಿದೆ ಆನೆ ಅಂದರೆ ಅಂದ. ಆನೆ ಅಕ್ಕಿ ಮೂಟೆ ಥರ ಇದೆಯಾ? ಹಾಗೂ ಇಲ್ಲ. ಹೌದು ತಾನೆ? ಅಂದರೆ ಏನಾಯಿತು, ಇವರೆಲ್ಲರಿಗೂ ಸಹ ಆ ಗಜಾಕಾರ ಎನ್ನುವುದು ಅದು ಅಚಿಂತ್ಯ, ಚಿಂತನೆಗೆ ಮೀರಿದ್ದು, ಚಿಂತಿಸೋದಕ್ಕೆ ಆಗದೇ ಇರುವುದು. ಹಾಗಾಗಿ ಅಚಿಂತ್ಯ ರೂಪಚರಿತೆ, ನಿನ್ನ ರೂಪ ಅಚಿಂತ್ಯ. ಯಾಕೆಂದರೆ ಅವಳಿಗೆ ಒಂದೇ ರೂಪ ಅಲ್ಲ, ಅವಳು ಹಲವು ರೂಪದಲ್ಲೇ ಬರ್ತಾಳೆ. ಮುಂದೆ ಬರುತ್ತೆ 10ನೇ ಅಧ್ಯಾಯದಲ್ಲಿ, ಕೊನೆಗೆ ತಾನೇ ತನ್ನಿಂದ ಹಲವು ರೂಪಗಳನ್ನು ಉಂಟು ಮಾಡಿಕೊಂಡು ಅಲ್ಲಿ ಆ ಶುಂಭ ನಿಶುಂಭಾದಿಗಳನ್ನು ಸಾಯಿಸ್ತಾಳೆ. ಆಗ ಆತ ಹೇಳ್ತಾನೆ, ಓ ಇನ್ನೊಬ್ಬರು ಸಹಾಯ ತಗೊಂಡು ನೀನು ನನ್ನನ್ನು ಸಾಯಿಸೋದಕ್ಕೆ ಮುಂದೆ ಬರ್ತಾ ಇದ್ದೀಯಾ ಅಂತ ಅವನು ಕೇಳುವಂಥ ಮಾತು ದೈತ್ಯ. ಆಗ ಜಗನ್ಮಾತ ಹೇಳ್ತಾಳೆ, ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮ ಪರ. ಇಲ್ಲಿ ಇರುವವಳು ನಾನು ಒಬ್ಬಳೇ, ನನ್ನನ್ನು ಬಿಟ್ಟು ಎರಡನೇವಳು ಅನ್ನೋವಳು ಇಲ್ಲವೇ ಇಲ್ಲ. ದ್ವಿತೀಯ ಕಾಮಮ ಅಪರ. ಹೀಗೆ ಆದ್ದರಿಂದ ಅವಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ,
ಅವಳ ರೂಪ ಇಷ್ಟೇ ಅಂತ ಯಾರಾದರೂ ಅಂದರೆ ಅವನೊಬ್ಬ ಕುರುಡ, ಬೌದ್ಧಿಕವಾಗಿ ಸಹ. ಆದ್ದರಿಂದ ಒಂದಾಯಿತು. ಇನ್ನು ಚರಿತೆ, ನಿನ್ನ ಚರಿತ್ರೆಯೂ ಸಹ, ಅಂದರೆ ನಿನ್ನನ್ನು ಕುರಿತು ಹೇಳುವಂಥ ಗ್ರಂಥಗಳು ಸಹ ಅಪಾರವಾಗಿವೆ. ಲಲಿತಾ ಸಹಸ್ರನಾಮ, ತ್ರಿಶತಿ, ಅಷ್ಟೋತ್ತರ, ಸೌಂದರ್ಯಲಹರಿ, ಅದಾದಮೇಲೆ ದುರ್ಗಾ ಸಪ್ತಶತಿ, ಅದಾದಮೇಲೆ ಲಲಿತಾ ಉಪಾಖ್ಯಾನ, ಅದಾದಮೇಲೆ ಮತ್ತು ಪುನಃ ತ್ರಿಪುರಾ ರಹಸ್ಯ, ಮಾರ್ಕಂಡೇಯ ಪುರಾಣ, ಒಂದ ಎರಡ, ಹೌದು ತಾನೆ? ಅಂದರೆ ಇದೆಲ್ಲವುದು ಹೊರಟಿದ್ದೆ ಯಾಕೆ ಕೇಳಿದರೆ ಆ ತತ್ವವನ್ನು ನಮಗೆ ತಿಳಿಸಿಕೊಡೋದಕ್ಕೆ. ಹಾಗಾಗಿ ನಿನ್ನ ರೂಪ ಹೀಗೆ ಇಷ್ಟೇ ಅಂತ ಯಾರೂ ಸಹ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಹೆಸರು ಅಚಿಂತ್ಯ ರೂಪ, ಅಚಿಂತ್ಯ ಚರಿತೆ. ನೀನು ಎರಡು ಸೇರಿಸಿ ಅಚಿಂತ್ಯ ರೂಪ ಚರಿತೆ ಆಯಿತು. ಇಂತಹ ನೀನು ಮತ್ತೆಂಥವಳು? ಸರ್ವಶತ್ರು ವಿನಾಶಿನಿ, ನನ್ನ ಹೊರಗಿನ ಮತ್ತು ಒಳಗಿನ ಎಲ್ಲ ತರಹದ ಶತ್ರುಗಳನ್ನು ಸಹ ನಾಶ ಮಾಡುವವಳು ಆಗಬೇಕು. ಅದರ ಜೊತೆಗೆ ಈ ಶ್ಲೋಕದ ಮೂಲಕ ಏನು ಹೇಳಿದಂಗಾಯಿತು ಅಂದರೆ, ಈಕೆಯ ಕೃತಿಯನ್ನು ಓದುವ, ಕೇಳುವ, ಸ್ಮರಿಸುವ ಎಲ್ಲ ಜನರ ದುಃಖ ದುಮ್ಮಾನಗಳನ್ನು ನೀನು ದೂರ ಮಾಡುವವಳಾಗು. ಅದೇ ಅರ್ಥ ಸರ್ವ ಶತ್ರು ವಿನಾಶಿನಿ ಅಂತ. ಈ ಶ್ಲೋಕದ ಮೂಲಕ ಏನು ಹೇಳ್ದಂಗಾಯಿತು ಅಂದರೆ 12ನೇ ಅಧ್ಯಾಯದ ಅರ್ಥವನ್ನು ಹೇಳಿದಾಗಾಯಿತು. ಅಲ್ಲಿ ಭಗವತೀ ವಾಕ್ಯ ಅಂತಲೇ ಹೆಸರು ಆ 12ನೇ ಅಧ್ಯಾಯಕ್ಕೆ. ಅಲ್ಲಿ ಜಗನ್ಮಾತೆ ಹೇಳ್ತಾಳೆ, ನಾನು ಹೀಗೆ ಅವತರಿಸಿ ಬರ್ತೇನೆ, ಹೀಗೆ ಮಾಡ್ತೇನೆ, ಅಲ್ಲಿ ಅವತರಿಸ್ತೇನೆ, ಆಗ ಜನ ನನ್ನನ್ನು ಹೀಗೆ ಕರೀತಾರೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಆಗ ಇಂತಿಂಥ ಸಂಕಟಗಳನ್ನು ನಾನು ದೂರ ಮಾಡ್ತೇನೆ ಅಂತೆಲ್ಲ ಅವಳೇ ಲೋಕಕ್ಕೆ ಅಭಯವನ್ನು ಕೊಟ್ಟಂಥ ಮಾತು ಉಂಟು. ಹಾಗಾಗಿ ಅದಕ್ಕೆ ಹೆಸರೇ ಭಗವತಿಯ ಅಭಯವಾಕ್ಯ. ಭಗವತೀ ವಾಕ್ಯಂ ದ್ವಾದಶ ಅಂತ ಅಧ್ಯಾಯ ಮುಕ್ತಾಯ ಆಗುತ್ತೆ. ಆ ಅಧ್ಯಾಯವನ್ನು ಈ ಶಬ್ದದ ಮೂಲಕ ಸೂಚಿಸಲಾಗಿದೆ. ಇಂಥ ನೀನು ನನಗೆ ರೂಪವನ್ನು, ಸ್ವರೂಪವನ್ನು, ಜಯವನ್ನು, ಯಶಸ್ಸನ್ನು ದೇಹಿ ಕೊಡುವಂತ ಆಯಿತು. ಅದಾದಮೇಲೆ ಮತ್ತೆ 7ನೆಯ ಶ್ಲೋಕ, ನತೇಭ್ಯ ಸರ್ವದಾ ಭಕ್ತಿಯ ಚಂಡಿಕೆ ದುರಿತಾಪಹೇ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಅಮ್ಮ, ನಿನ್ನ ಭಕ್ತರಿಗೆ ಸರ್ವದಾ ಎಂಥವರು ಅಂದರೆ ನತೇಭ್ಯ ನಮಸ್ಕರಿಸಿದಂಥ ನಿನ್ನ ಭಕ್ತರಿಗೆ ನೀನೇನು ಮಾಡ್ತೀಯ ಅಂದರೆ ಚಂಡಿಕೆ ದುರಿತಾಪಹೆ, ಅವರ ದುರಿತವನ್ನು ನೀನು ನಿವಾರಣೆ ಮಾಡ್ತೀಯೇ. ಪ್ರಾಯಶಃ ವ್ಯತ್ಯಾಸ ಆಗಿದೆ ಅಂತ ಕಾಣುತ್ತೆ ಅದು. ಹಾಂ, ಹೇಳಿದ್ದು ಗೊತ್ತಾಯಿತು ಅಷ್ಟು ಹಿನ್ನೆಲೆಯಲ್ಲಿ ನತೇಭ್ಯ ಸರ್ವದಾ ಭಕ್ತಿಯ ಚಂಡಿಕೆ ದುರಿತಾಪಹೆ. ಇಲ್ಲಿ ಜಗನ್ಮಾತೆಯನ್ನು ಚಂಡಿಕಾ ಅಂತ ಕರೆದಿದ್ದಾರೆ. ಅದರ ಸಂಬುದ್ಧಿ ಚಂಡಿಕೆ. ನಿನ್ನೆ ದಿವಸ ಅದರ ಅರ್ಥ ಹೇಳಿದ್ದೇನೆ, ಪರಬ್ರಹ್ಮ ಸ್ವರೂಪಿಣಿ. ಆದ್ದರಿಂದಲೇ ಅವಳು ದುರಿತಾಪಹ, ಎಲ್ಲ ದುರಿತಗಳನ್ನು ಸಹ ಅಪಹ ಅಂದರೆ ನಿವಾರಣೆ ಮಾಡುವಂಥವಳು. ದುರಿತಂ ಅಂದರೆ ಅರ್ಥ ಪಾಪ ಅಂತ ಅರ್ಥ. ಪಾಪ ಅಂದರೆ ಅದೇ ತಮೋಗುಣ, ಪುಣ್ಯ ಅಂದರೆ ಸತ್ವಗುಣದ ಉಚ್ಛ್ರಾಯ ಸ್ಥಿತಿ. ಅಂತಹ ಪಾಪವನ್ನು ಅಪಹಂತೀತಿ ದುರಿತಾಪಹ, ಅದರ ಸಂಬುದ್ಧಿ ದುರಿತಾಪಹೇ ಅಂತ ರೂಪ ಆಗಿದೆ. ಅಂದರೆ ಪಾಪಗ್ನಿಯಾದಂಥ ಹೇ ಚಂಡಿಕೆ, ಯಾವಾಗಲೂ ಭಕ್ತಿಯಿಂದ ನಮಸ್ಕರಿಸುವಂತಹ ಭಕ್ತ ಜನರಿಗೆ ನೀನು ರೂಪಾದಿಗಳನ್ನು ಇತ್ತು, ರೂಪ ಯಶಸ್ಸು ಇದನ್ನೆಲ್ಲ ಕೊಟ್ಟು ಅವರನ್ನು ನೀನು ಅವರ ಶತ್ರುಗಳನ್ನು ಸಹ ನಾಶ ಮಾಡಿ ಅವರನ್ನು ಅನುಗ್ರಹಿಸು ಎನ್ನುವಂಥದ್ದು ಈ ಶ್ಲೋಕದ ಒಟ್ಟು ಅರ್ಥ. ನತೇಭ್ಯ ಸರ್ವದಾ, ನತೇಭ್ಯ ಇಲ್ಲೊಂದು ಶಬ್ದ ಉಂಟು. ಜಗನ್ಮಾತೆಗೆ ಅಥವಾ ಭಗವಂತನಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂದರೆ ಪೂರ್ತಿಯಾಗಿ ದೇಹ ಬಾಗಬೇಕು, ನಮನ ಪ್ರಹ್ವೀಭಾವ, ಹಾಗೆ ನಮಸ್ಕಾರ ಮಾಡಬೇಕು. ಹಾಗೆ ಗುರುಗಳಿಗೂ ಸಹ. ಯಾಕೆ ಈ ವಿವರಣೆ ಹೇಳ್ತೇನೆ ಅಂದರೆ ನಮ್ಮಲ್ಲಿ ನಮಸ್ಕಾರದಲ್ಲಿ ಬಹಳಷ್ಟು ಆವಿಷ್ಕಾರಗಳಾಗಿಬಿಟ್ಟಿವೆ ಅಲ್ವಾ? ಹಾಗಾಗಿ ಆ ಆವಿಷ್ಕಾರದ ನಮಸ್ಕಾರಗಳು ಇಲ್ಲಿ ಬರಬಾರ್ದು. ಕೆಲವು ಜನ ನೋಡಿ, ನಮಸ್ಕಾರ ಸಾರ್, ಅದು ಹೀಗಾದರೆ ಪರವಾಗಿಲ್ಲ,
ಅದು ಹೀಗಾಗ್ಬಿಡುತ್ತೆ ಕೆಲವು ಸಲ. ನಮಸ್ಕಾರ ಸರ್ ಅಂದರೆ ಇನ್ನೊಂದು ದಿವಸ ಸಿಗ್ರಿ ನೀವು ಅಂತ ಅಲ್ವಾ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ದೇವ್ರ ಗುಡಿಗೆ ಹೋದರೂ ಸಹ ಅವನು ಸಹ ಅಲ್ಲಿ ತನ್ನ ಬಾಸ್ ಆಗೇ ಕಾಣ್ತಾನೆ. ಹಾಗೆ ಅವ್ರು ಹಿಂಗೆ ನಮಸ್ಕಾರ ಮಾಡ್ತಾರೆ. ಈಗ ಹಿಂಗೆ ನಮಸ್ಕಾರ ಮಾಡಿದ್ದು ಸಹ, ಯಾಕೆ ನಾನು ನೋಡಿದ್ದೇನೆ ಒಬ್ಬನನ್ನು, ಅವ್ನು ಹಿಂಗೆ ನಮಸ್ಕಾರ ಮಾಡ್ದ ಮೊದಲು, ಕೊನೆಗೆ ತನ್ನ ವೃತ್ತಿ ಜೀವನದ ಸಂಸ್ಕಾರವೋ ಅಥವಾ ಅವನಿಗೆ ಹಾಗೆ ಮಾಡಿದರೆ ಸಮಾಧಾನ ಗೊತ್ತಿಲ್ಲ, ಎರಡು ಕಾಲು ಜೋಡಿಸ್ದ, ಒಂದು ಹೊಡೆದ ಸೆಲ್ಯೂಟಿಗೆ ಅಂತ. ಇದು ಶಾಸ್ತ್ರಸಮ್ಮತವಾದದ್ದಲ್ಲ, ಅದೆಲ್ಲ ಬೇರೆ ಬೇರೆ ವಿಭಾಗ ಸಂಬಂಧಪಟ್ಟದ್ದು. ಇನ್ನು ಕೆಲವು ಜನ ಇದ್ದಾರೆ, ನಮಸ್ಕಾರ ಸಾರ್, ಅಲ್ಲಿ ಏನಿದೆಯೋ ಗೊತ್ತಿಲ್ಲ ಅಲ್ವಾ. ಇನ್ನು ಕೆಲವು ಜನ ಇದ್ದಾರೆ ರಾಜಕಾರಣಿಗಳು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಅವ್ರು ಹೀಗೆ ಅಂದರೆ ನಿಮ್ಮ ಸಹವಾಸವೇ ಸಾಕು ಅಂತ. ಹೀಗೆ ಒಂದೊಂದು ನಮಸ್ಕಾರಕ್ಕೆ ಒಂದೊಂದು ರೀತಿಯ ಅರ್ಥಗಳಿವೆ ಅಂತ ನಮ್ಮ ಅಧ್ಯಾಪಕರೊಬ್ಬರು ಹೇಳ್ತಿದ್ರು. ಹಾಗಾಗಿ ಹೇಗೆ ನಮಸ್ಕಾರ ಮಾಡಿದೆಯೋ ಹೀಗೆ ಮಾಡಲಿಲ್ಲ ತಾನೇ ಅಂತ ಕೇಳೋರು ಅವರು ಹೀಗೆ ಅಂತ. ಆದ್ದರಿಂದ ನತೇಭ್ಯ ಅಂದರೆ ತಲೆಬಾಗಿ ನಮಸ್ಕಾರ ಬೇಕು ಅಂತ, ಅದು ನಿಜವಾದಂತಹ ನಮಸ್ಕಾರ. ಅದರ ಜೊತೆಗೆ ದೇಹದ 8 ಅವಯವಗಳು ಭೂಮಿಗೆ ಸ್ಪರ್ಶ ಆಗಬೇಕು, ಅದು ನಿಜವಾಗಿ ಸಾಷ್ಟಾಂಗ ನಮಸ್ಕಾರ. ಅಷ್ಟ ಅಂಗ ಅದು ಸಾಷ್ಟಾಂಗ. ಗುರುಗಳಿಗೆ ಮತ್ತು ದೇವರಿಗೆ ನಮಸ್ಕಾರ ಮಾಡುವಾಗ ಹಾಗೆ. ಅದಿಲ್ಲ ಕೊನೆಯ ಪಕ್ಷ ಪಾದಾಭಿವಂದನೆ, ಪಾದವನ್ನು ಮುಟ್ಟಿಯಾದರೂ ಸಹ ನಮಸ್ಕಾರ ಮಾಡಬೇಕು. ವಿಶೇಷವಾಗಿ ಪುರುಷರು, ಸ್ತ್ರೀಯರು ಅದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಗಂಡಸರು ಮಾಡೋದನ್ನು ನೋಡಿ ನೋಡಿ ಇತ್ತೀಚೆಗೆ ಎಲ್ಲರೂ ಸಹ ಏನು ಮಾಡಿದ್ದಾರೆ ಕೇಳಿದರೆ, ಅವರು ಸಹ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಏನೋ ಒಂದು ರೀತಿಯಾದಂತಹ ಪ್ರವಾಹ, ಆದರೆ ಅದು ಸಮ್ಮತವಾದದ್ದು ಅಲ್ಲ. ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನತೇಭ್ಯ ಸರ್ವದಾ ಭಕ್ತ್ಯ ಚಂಡಿಕೆ ದುರಿತಾಪೆ, ನಿನಗೆ ಯಾರು ಈ ರೀತಿಯಾಗಿ ಪೃಥ್ವೀಭಾವದಿಂದ ವಿನೀತರಾಗಿ ನಮಸ್ಕಾರ ಮಾಡ್ತಾರೋ ಅಂತಹ ಅವರ ದುರಿತವನ್ನು ನಿವಾರಣೆ ಮಾಡಿ ಅವರಿಗೆ ರೂಪವನ್ನು ಕೊಡು, ಜಯವನ್ನು ಕೊಡು, ಯಶಸ್ಸನ್ನು ಕೊಡು, ಅವರ ಶತ್ರುವನ್ನು ನಿವಾರಿಸುವಂತ ಆಯಿತು. ಅದಾದಮೇಲೆ ಸ್ತುವದ್ಭ್ಯೋ ಭಕ್ತಿಪೂರ್ವಂತಾಂ ಚಂಡಿಕೆ ವ್ಯಾಧಿನಾಶಿನಿ ರೂಪಂದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಷೋ ಜಹಿ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಮುಂದೆ 11ನೇ ಅಧ್ಯಾಯ ಬರುತ್ತೆ, ಆ ಶ್ಲೋಕದ ಅರ್ಥವನ್ನು ಹೇಳುತ್ತೆ. ಯಾಕೆ ಹೇಳುತ್ತೆ ಅಂದರೆ, ಇಲ್ಲೊಂದು ಶಬ್ದ ಉಂಟು ಚಂಡಿಕೆ, ಮತ್ತು ಪುನಃ ಚಂಡಿಕಾ ಶಬ್ದ ಬಂದಿದೆ, ಪರಬ್ರಹ್ಮ ಸ್ವರೂಪಿಣಿ ಅಂತ ನಿನ್ನೆ ಅರ್ಥ ಹೇಳಿದ್ದೇನೆ. ನೀನು ಎಂಥವಳು ಅಂದರೆ ವ್ಯಾಧಿ ನಾಶಿನಿ. ವ್ಯಾಧಿ, ಆಧಿ ಅಂದರೆ ಮಾನಸಿಕವಾದ ರೋಗ, ವ್ಯಾಧಿ ಅಂದರೆ ದೇಹದ ಕಾಯಿಲೆ. ಹಾಗಾಗಿ ಆ ವ್ಯಾಧಿಯನ್ನು ನೀನು ನಿವಾರಣೆ ಮಾಡುವವಳು. ಇಲ್ಲಿ ಇದು 11ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾತು ಉಂಟು. ಏನು ಅಂದರೆ ರೋಗಾನಶೇಷಾನ್ ಅಪಹಂಸಿ ತುಷ್ಟ. ನೀನು ತುಷ್ಟಳಾದರೆ ಅಶೇಷ ಎಲ್ಲ ತರಹದ ರೋಗಗಳನ್ನು ಸಹ ನೀನೇನು ಮಾಡ್ತೀಯೇ, ನಿವಾರಣೆ ಮಾಡ್ತೀಯೇ. ಅದೇ ಹೃಷ್ಟ, ಕೋಪಿಸಿಕೊಂಡ್ರೆ ಎಲ್ಲವನ್ನು ತಂದು ಒಡ್ಡುತ್ತೀಯೇ. ಹಾಗಾಗಿ ಪ್ರಶ್ನೆ ಇಷ್ಟೇ, ನಾವು ಅವಳನ್ನು ತುಷ್ಟಳನ್ನಾಗಿ ಮಾಡಬೇಕೋ ಅಥವಾ ರುಷ್ಟಳಾಗುವ ಹಾಗೆ ಮಾಡಬೇಕೋ ಎನ್ನುವಂಥದ್ದು. ಅಂದರೆ ನಿನ್ನ ಸ್ಮರಣೆ ಸದಾ ನನಗಿರಲಿ ಅಂತ ಇಷ್ಟನ್ನು ಪದೇ ಪದೇ ಹೇಳ್ತಾ ಇದ್ದರೂ ಸಹ ಅಷ್ಟರ ಮಟ್ಟಿಗೆ ಅವಳು ತುಷ್ಟಳು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ವ್ಯಾಧಿನಾಶಿನಿ, ನಿನ್ನನ್ನು ಯಾರು ಭಕ್ತಿಪೂರ್ವಕವಾಗಿ ಸ್ತುವದ್ಭ್ಯ ಸ್ತುತಿಸ್ತಾರೋ ಅವರಿಗೆ ನೀನೇನು ಮಾಡಬೇಕು, ರೂಪಂದೇಹಿ ಜಯಂದೇಹಿ ಮತ್ತು ಯಶೋದೇಹಿ ದ್ವಿಷೋದೇಹಿ. ಸ್ತುವದ್ಭ್ಯ ಅಂತ ಶಬ್ದ ಉಂಟು. ಸ್ತುವದ್ಭ್ಯ ಅಂದರೆ ಸ್ತುತಿಸುವವರು ಅಂತ ಅರ್ಥ. ಸ್ತುತಿಸಬೇಕಿದ್ರೆ ನಾವು ಯಾರನ್ನು ಸ್ತುತಿಸ್ತೇವೆ ಅಂದರೆ, ಸ್ತುತಿ ಅನ್ನೋದಕ್ಕೆ ಅರ್ಥ ಸ್ತುತಿ, ಸ್ತವನ, ಸ್ತೋತ್ರ, ಇದೆಲ್ಲದಕ್ಕೂ ಅರ್ಥ ಗುಣಗಾನ ಮಾಡುವುದು ಅಂತ ಅರ್ಥ. ಜಗನ್ಮಾತೆಯನ್ನು ಗುಣಗಾನ ಮಾಡೋದು ಅಂದರೆ ಹೇಗೆ ಅಂದರೆ, ಚೈತನ್ಯದ ನೆಲೆಯಲ್ಲಿ ಅವಳನ್ನು ಗುಣಗಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಿರ್ಗುಣ, ಆ ಗುಣ ಇಲ್ಲ ಅಂತಲೇ ಅರ್ಥ. ಗುಣ ಇದ್ರೂ ತಾನೇ ಎತ್ತಿ ಹೇಳಬೇಕು. ನಿರಾಕಾರ, ನಿಷ್ಕ್ರಿಯ, ಅವಳನ್ನು ಸ್ತೋತ್ರ ಮಾಡಲಿಕ್ಕಾಗ್ತದೆ ಯಾವಾಗ? ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಸಗುಣ ರೂಪಕ್ಕೆ ಬಂದಾಗ ಯಾವ ಗುಣವನ್ನು ಹೇಳಬೇಕು, ಯಾವ ಗುಣಗಳನ್ನು ಬಿಡಬೇಕು, ಅನಂತ
ಶುದ್ಧ ಗುಣ ಅವಳಿಗೆ ಅಲ್ವಾ. ಹಾಗಾಗಿ ಎರಡು ರೀತಿಯ ಸಮಸ್ಯೆ ಉಂಟು ಇಲ್ಲಿಗ. ನಿರ್ಗುಣ ರೂಪದಲ್ಲಿ ಅವಳನ್ನು ಸ್ತುತಿಸೋದಕ್ಕೆ ಆಗೋದಿಲ್ಲ. ಸ್ತೋತ್ರ ಮಾಡೋದು ಹೇಗೆ ಅಂದರೆ ಆ ನಿರ್ಗುಣ ರೂಪದಲ್ಲಿ ನಾವು ಏನು ಮಾಡಬೇಕು, ಅವಳಲ್ಲಿ ಗುಣಗಳನ್ನು ಆರೋಪಿಸಿಕೊಂಡು ಸ್ತೋತ್ರ ಮಾಡಬೇಕು. ಹಾಗೊಂದು ಅವಕಾಶ ಉಂಟು. ಯಾವುದು ನಿರಾಕಾರವೋ ನಾವೊಂದು ಆಕಾರವನ್ನು ಕಲ್ಪಿಸಿಕೊಳ್ಳೋದು. ಆ ಕಲ್ಪಿತವಾದ ಆಕಾರಕ್ಕೆ ನಾವು ಸ್ತೋತ್ರ ಮಾಡಿದರೂ ಸಹ ಅದು ಅವಳಿಗೆ ಸಲ್ಲುತ್ತದೆ ಹೀಗೆ ಅಂತ. ಹಾಗೆ ಅವಳಲ್ಲಿ ಗುಣಗಳನ್ನು ಆರೋಪಿಸುವುದು, ಆ ಆರೋಪಿತವಾದ ಗುಣಗಳನ್ನು ಸ್ತೋತ್ರ ಮಾಡುವುದು ಹೀಗೆ ಅಂತ. ನೀನು ಭಕ್ತ ಪರಾಧೀನ, ಭಕ್ತರನ್ನು ರಕ್ಷಿಸ್ತೀಯೇ, ಕಾಪಾಡ್ತೀಯೇ, ಇತ್ಯಾದಿ ಇತ್ಯಾದಿ. ನಮಗೆ ಏನೇನು ಬರ್ತದೆ ಮನಸ್ಸಲ್ಲಿ ಅದೆಲ್ಲವನ್ನೂ ಸಹ ಅವಳಲ್ಲಿ ಆರೋಪಿಸಿಕೊಂಡು ಸ್ತೋತ್ರ ಮಾಡುವುದು. ಇದನ್ನು ಸಗುಣರೂಪವಾದ ಸ್ತೋತ್ರ ಅಂತ. ಇನ್ನೊಂದು ನೆಗೆಟಿವ್ ಆದಂಥದ್ದುಂಟು. ಹೀಗೆ ಆರೋಪ ಮಾಡಿ ಆದಮೇಲೆ ನಾವು ಆರೋಪ ಮಾಡಿದ್ದೆಲ್ಲ ನಿಜವಾಗಿಯೂ ಸತ್ಯನ, ಸುಳ್ಳು, ಹೌದು ತಾನೆ. ಆಮೇಲೆ ಅದೆಲ್ಲವನ್ನು ಏನು ಮಾಡೋದು, ತೆಗೆದುಹಾಕೋದು. ನಿನ್ನಲ್ಲಿ ಯಾವುದೇ ಗುಣ ಇಲ್ಲ, ಹಾಗಾಗಿ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ, ನಿನಗೆ ಆಕಾರ ಇಲ್ಲ, ನಿನಗಿಲ್ಲಿಗೆ ಯಾವುದೇ ಕ್ರಿಯೆ ಇಲ್ಲ, ಎಲ್ಲ ಇಲ್ಲ 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 ಅಂತ ಹೇಳುವುದುಂಟಲ್ಲ, ಅದು ಒಂದು ಸ್ತೋತ್ರ. ಇದು ವೇದಾಂತದಲ್ಲಿ ಸಮ್ಮತವಾದಂಥದ್ದು. ಹೇಗೆ ಅಂದರೆ, ನೀವೊಂದು ಸರೋವರಕ್ಕೆ ಹೋಗ್ತೀರ, ಆ ಸರೋವರದ ತಿಳಿ ನೀರನ್ನು ನೋಡಬೇಕು. ನೀವು ಅದರ ಮೇಲೆ ಪಾಚಿ ಕಟ್ಕೊಂಡಿದೆ. ಈಗ ಆ ತಿಳಿ ನೀರನ್ನು ನೋಡಬೇಕು ಅಂದರೆ ಏನು ಮಾಡಬೇಕು, ಆ ಪಾಚಿಯನ್ನೆಲ್ಲ ಸರಿಸಬೇಕು. ಹಾಗೆ ಆರೋಪಿತವಾದ ಗುಣಗಳನ್ನೆಲ್ಲ ತೆಗೆದು ಹಾಕುವುದುಂಟಲ್ಲ, ಅದು ಪಾಚಿಯನ್ನು ತೆಗೆದು ಹಾಕುವ ಕೆಲಸ. ಹಾಗೆ ತೆಗೆದು ಹಾಕಿದಾಗ ಏನು ಕಾಣುತ್ತೆ, ಒಳಗಡೆಯಿಂದ ಕೇವಲ ಶುದ್ಧವಾದಂತಹ ಚೈತನ್ಯ ವಸ್ತುವಿನ ಅರಿವು. ಇದನ್ನು ನಕಾರಾತ್ಮಕವಾದಂತಹ ಸ್ತೋತ್ರ ಅಂತ ಕರೀತಾರೆ ಹೀಗೆ ಅಂತ. ಆಯಿತು. ಇನ್ನು ಆರೋಪಿತವಾದಂಥ ಸ್ತೋತ್ರಗಳಿದ್ದಾವಲ್ಲ, ಅವಳಿಗೆಲ್ಲ ಎಷ್ಟು ಗುಣ ಹೇಳೋದು, ಅದನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹೇಳಿ ಮುಗಿಸ್ಲಿಕ್ಕೆ ಆಗುವಂತಿದ್ದರೆ ನಮ್ಮಲ್ಲಿ ನೋಡಿ, ದ್ವಾದಶನಾಮ ಅಂತುಂಟು ಭಗವಂತನಿಗೆ, 12 ಹೆಸರುಗಳನ್ನು ಹೇಳೋದು. ಅಲ್ಲೆಲ್ಲ ಅವನು ಮಾಡಿದ ಕೆಲಸವೇ ಬರ್ತದೆ ಎಲ್ಲವೂ ಸಹ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ, ಎಲ್ಲ ಅವನು ಮಾಡಿದಂತಹ ಕೆಲಸಗಳು ಅದರೊಳಗೆ ಇರೋದು. ಆ ಕೆಲಸದ ಮೂಲಕ ಅವನು ಸ್ತೋತ್ರ ಮಾಡೋದು. ಹಾಗೆ ಸೂರ್ಯನ ಬಂದರೆ ಸಹಸ್ರ ಕಿರಣಾಯ ನಮಃ. ನಾವು ಕರೆಕ್ಟಾಗಿ 1000 ಕಿರಣ ಉಂಟಾ, ಎಣಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗಿದ್ರೆ ಏನು ಕೇಳಿದರೆ, ಸಹಸ್ರ ಅನ್ನೋದಕ್ಕೆ ಅರ್ಥ ಬಹುಸಂಖ್ಯೆ ಅಂತ ಅರ್ಥ, ಅನೇಕ ಕಿರಣಗಳುಳ್ಳ. ಸಹಸ್ರ ಕಿರಣಾಯ ನಮಃ, ಸೂರ್ಯಾಯ ನಮಃ. ಸೂರಿ ಅಂದರೆ ಅವನು ಒಬ್ಬನೇ ಸಂಚರಿಸುವವನು ಅಂತ ಅರ್ಥ. ನಮ್ಮ ಜೊತೆ ಮತ್ತೆ ಯಾರು ಇದ್ದಾರಾ? ಇಲ್ಲ. ಹೌದು ತಾನೇ? ಸೂರ್ಯ ಏಕಾಕಿ ಚರತಿ, ಹೌದು ತಾನೇ? ಹಾಗಾಗಿ ಹೀಗೆ ಸೂರ್ಯ, ಸಹಸ್ರಕಿರಣ ಸೂರ್ಯ ತಪನಾಯ ನಮಃ. ಅವನೇನು ಮಾಡ್ತಾನೆ, ಬಿಸಿಲು ಸದಾ ಇನ್ನೊಬ್ಬರು ತಾಪ ಆಗುವ ಹಾಗೆ ಮಾಡ್ತಾನೆ, ಹೌದು ತಾನೆ? ಹೀಗೆ ಒಂದಲ್ಲ ಎರಡಲ್ಲ ಅವನ ಗುಣಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದ್ವಾದಶ ನಾಮದಿಂದ ಹೇಳಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಮ್ಮವ್ರು ಏನು ಮಾಡಿದ್ರು, ಅವನಿಗೆ ಒಂದು 28 ನಾಮಗಳಿಂದ ಮಾಡಿಬಿಡು ಅಂತ. 28 ನಾಮಗಳಿಂದ ನಾವು ಹೇಳಿ ಮುಗಿಸೋಕ್ಕಾಗುತ್ತಾ? ಆಗೋದಿಲ್ಲ. ಆಮೇಲೆ ಏನು ಮಾಡು, ಅಷ್ಟೋತ್ತರ ಶತನಾಮಕ್ಕೆ ಹೋಗು. ಅಲ್ಲಾದರೂ ಆಯಿತಾ? ಅಲ್ಲೂ ಆಗಲಿಲ್ಲ. ಆಮೇಲೆ ಎಲ್ಲಿ ಹೋಗು, ಸಹಸ್ರನಾಮಕ್ಕೆ ಹೋಗು. ಸಹಸ್ರನಾಮಕ್ಕೆ ಹೋದಾಗ ಮುಂದಕ್ಕೆ ಹೋದಾಗೆ ಹಿಂದಿಂದ ಹೇಳಿದ್ದು ಅವನೇ ನೆನ್ಪಿಟ್ಕೊಳ್ಬೇಕು, ಹೌದು ತಾನೇ? ಅಷ್ಟೊಂದು ಗುಣಗಳು ಈ ರೀತಿಯಾಗಿ. ಹಾಗಿದ್ರೆ ಎಲ್ಲ ಗುಣಗಳು ಸಹ ಅವನಲ್ಲಿ ಆರೋಪಿತವಾದಂತಹ ಗುಣಗಳು. ಹಾಗಾಗಿ ನಾನು ಯಾವುದನ್ನು ಹೇಳಿ ನಿನ್ನನ್ನು ಸ್ತುತಿ ಮಾಡಲಿ, ಆದರೂ ಸಹ ಅವನನ್ನು ಸ್ತುತಿ ಮಾಡಲೇಬೇಕು. ಯಾಕೆ ಕೇಳಿದರೆ, ಬಾಟಲಲ್ಲಿರುವಂತಹ ಇಡೀ ಜೇನುತುಪ್ಪವನ್ನು ಬಾಯಿ ಹಾಕ್ಕೊಂಡೇ ರುಚಿ ನೋಡಬೇಕು ಅಂತಿಲ್ಲ. 1-2 ತೊಟ್ಟು ಬಿದ್ದರೆ ರುಚಿ ಗೊತ್ತಾಗ್ತದೆಯಾ ಇಲ್ವೋ? ಹಾಗೆ ನಿನ್ನ ಸಹಸ್ರನಾಮ ಮಾಡಲಿಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ಅಷ್ಟೋತ್ತರ ಅದು ಮಾಡಲಿಕ್ಕಾಗಲಿಲ್ಲ, ಅಷ್ಟಾವಿಂಶತಿ ಅದು ಮಾಡಲಿಕ್ಕಾಗಲಿಲ್ವಾ, ಕೊನೆಗೆ ದ್ವಾದಶನಾಮ ಅದು ಆಗಲಿಲ್ವಾ, ಒಂದೇ ಒಂದು ನಾಮ ಸಹಸ್ರ ಕಿರಣಾಯ ನಮಃ ಸಾಕು, ಹೌದು ತಾನೆ? ದುರ್ಗಾಯಿ ನಮಃ. ಹೀಗೆ
ನಿನ್ನನ್ನು ಈ ರೀತಿಯಾಗಿ ಯಾರು ಸ್ತೋತ್ರ ಮಾಡ್ತಾರೋ ಆದರೆ ಆ ಸ್ತೋತ್ರ ಹೇಗಿರಬೇಕು ಹೇಳಿದರೆ ಸ್ತುವದ್ಭ್ಯ ಭಕ್ತಿಪೂರ್ವಂ, ಭಕ್ತಿಪೂರ್ವಕವಾಗಿ ನಾವು ಸ್ತೋತ್ರ ಮಾಡ್ತೇವೆ. ಕೆಲವು ಸಲ ನಮಗೆ ತಕ್ಷಣ ಭಕ್ತಿ ಯಾವಾಗ ಬರುತ್ತೆ ಕೇಳಿದರೆ ಸಹಸ್ರನಾಮದ ಕೊನೆಯ ನಾಮಕ್ಕೆ ಎಲ್ಲಿಲ್ಲದ ಭಕ್ತಿ ಬಂದುಬಿಡುತ್ತೆ. 999 ನಾಮಗಳು, ಕೆಲವು ನಾಮಗಳು ಬಸವನಗಿಡಲ್ಲಿ ಬಿದ್ದು ಹೋಗ್ತವೆ, ಮತ್ತು ಕೆಲವು ನಾಮಗಳು ಗಾಂಧಿ ಬಜಾರ್ದಲ್ಲಿ ಬಿದ್ದು ಹೋಗ್ತವೆ, ಇನ್ನು ಹೋಗ್ತಾ ಹೋಗ್ತಾ ಜಯನಗರದಲ್ಲಿ ಕೆಲವು ಬಿದ್ದು ಹೋಗ್ತವೆ. ಹೀಗೆ ಎಲ್ಲೆಲ್ಲ ಬಿದ್ದು ಹೋಗ್ತವೆ. ಅಂದರೆ ಒಂದೂ ಸಹ ಅಂತ ತಾತ್ಪರ್ಯ ಇಷ್ಟೇ, ಅದನ್ನು ಹೇಳುವಾಗ ನಮ್ಮ ಮನಸ್ಸು ಅಲ್ಲಿ ಇರುವುದಿಲ್ಲ. ಅದಕ್ಕೆ 2 ಕಾರಣ. ಒಂದು, ಅವುಗಳ ಅರ್ಥ ಆಗದೇ ಇರುವುದು. ಹಾಗಿದ್ರೆ ಅರ್ಥ ಆದವರು ಎಲ್ಲರಿಗೂ ಪೂರ್ತಿ ನಾಮ ಹೇಳಬೇಕು ಇರುತ್ತೆ ಅಂದರೆ ಅದು ಆಗೋದಿಲ್ಲ. ಯಾಕೆ ಕೇಳಿದರೆ ಲೌಕಿಕ ವಿಷಯಗಳ ಒತ್ತಡ. ಅದಕ್ಕೋಸ್ಕರ ನಾನು ಪದೇ ಹೇಳ್ತೇನೆ, ದೇವರ ಮನೆಗೆ ಎಂಟ್ರಾಗುವಾಗ ಒಂದು ಕ್ಷಣ ನಿಂತು ನಮ್ಮ ಲೌಕಿಕ ವಿಷಯಗಳಿಗೆ ಒಂದು ವಂದನಾರ್ಪಣೆ ಮಾಡಿಬಿಡ್ಬೇಕು. ಇನ್ನು ನಾನು ದೇವರ ಮನೆಯಿಂದ ಹೊರಗೆ ಬರುವವರೆಗೆ ನೀವು ಯಾರು ಈ ಬಾಗಿಲು ದಾಟಿ ಒಳಗಡೆ ಬರಬೇಡಿ. ಎಲ್ಲ ಅಲ್ಲಲ್ಲೇ ಬಿದ್ದೀರಿ. ಇದು ವಂದನಾರ್ಪಣೆ. ಯಾರಿಗೆ? ಲೋಕ ವಿಷಯಕ್ಕೆ. ನೆಂಟರು, ಇಷ್ಟರು, ಮೊಬೈಲು, ಟಿ ವಿ, ಯಾವನೋ ಬಂದ, ಯಾವನೋ ಹೋದ, ಹೌದು ತಾನೆ, ತರಕಾರಿ ಯಾವುದೂ ಅಲ್ಲಿ ಕೂಡ್ದು, ನಿನ್ನೆ ಮೊನ್ನೆ ಯಾವುದೋ ನೋಡಿದ್ದು, ಎಲ್ಲ ಲೌಕಿಕ ವಿಷಯಗಳಿದ್ದಾವಲ್ಲ ಅವೆಲ್ಲ ಆಚರಣೆ ಇರಬೇಕು. ಅವು ಒಳಗೆ ಬಂದವು ಅಂದರೆ ನಮ್ಮ ಸಹಸ್ರನಾಮದಲ್ಲಿ ನಾವು ಪ್ರಾಮಾಣಿಕವಾಗಿ ಒಂದು 8-10 ನಾಮವನ್ನು ಸಹ ಮನಸ್ಸಿಟ್ಟು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಶಬ್ದ ಅಲ್ಲಿ ಭಕ್ತಿಪೂರ್ವಂ ಸ್ತುವದ್ಭ್ಯ. ಆ ಏಕಾಗ್ರ ಭಕ್ತಿಯಿಂದ ಯಾರು ಸ್ತೋತ್ರ ಮಾಡ್ತಾರೋ ಅಂತಹ ಅವರ ವ್ಯಾಧಿಯನ್ನು ನೀನು ನಾಶ ಮಾಡುವವಳು ಚಂಡಿಕೆ ಪರಮೇಶ್ವರಿ. ಇಂಥ ನೀನು ನನಗೇನು ಮಾಡಬೇಕು ಅಂದರೆ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದಿಶೋದೇಹಿ. ಮತ್ತು ಮುಂದಿನ ಶ್ಲೋಕ 9ನೇದು, ಚಂಡಿಕೆ ಸತತಂ ಯೇ ತ್ವಾಂ ಅರ್ಚಯಂತೀಹ ಭಕ್ತಿತಃ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದಿಶೋದೇಹಿ. ಅಂದರೆ ಚಂಡಿಕಾ ಪರಮೇಶ್ವರಿ ಎಂಥವಳಪ್ಪ ಅಂದರೆ ಯಾರು ನಿನ್ನನ್ನು ಭಕ್ತಿತಃ ಅಂದರೂ ಒಂದೇ, ಭಕ್ತಿಯ ಅಂದರೂ ಒಂದೇ, ಭಕ್ತಿಯಿಂದ ನಿನ್ನನ್ನು ಅರ್ಚನೆ ಮಾಡ್ತಾರೋ ಅದು ಹೇಗೆ ಸತತಂ ಅಂತ. ಆ ನಿರಂತರವಾಗಿ ಅರ್ಚನೆ ಮಾಡುವವರಿಗೆ ನೀನು ಏನು ಮಾಡಬೇಕು ಅಂದರೆ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದಿಶೋದೇಹಿ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ, ಆದ್ರೆ ಒಂದೇ ಒಂದು ಮಾತು, ನಾವು ಅವಳಿಗೆ ಸಂಬಂಧಪಟ್ಟಂತಹ ಇಷ್ಟ ಆಗುವಂತಹ ವಸ್ತುಗಳನ್ನಿಟ್ಕೊಂಡು ಅರ್ಚನೆ ಮಾಡಲಿಕ್ಕೆ ಮುಂದಾದಾಗ ಆ ಅರ್ಚನೆ ಒಂದು ಮಹಾ ಸಮಾಧಾನ. ನಿನ್ನೆ ಪುಣಾದಿಂದ ಒಬ್ಬರು ನನಗೆ ಫೋನ್ ಮಾಡಿದರು. ಸಂಜೆ ಹೇಳಿದ್ರು, ಬಹಳ ದಿವಸದಿಂದ ಚಡಪಡಿಸ್ತಾ ಇದ್ದೇನೆ, ಅರ್ಚನೆ ಮಾಡುವಾಗ ಒಂದು ನಾಮದ ಅರ್ಥವು ಸ್ಪಷ್ಟ ಆಗೋದಿಲ್ಲ. ಹಾಗೆ ಅಂತ ನನಗೆ ಗೊತ್ತಿದ್ದ ಹಾಗೆ ಕೆಲವು ದಿವಸ ಹೂವುಗಳಿಂದ, ಕೆಲವು ದಿವಸ ಕುಂಕುಮದಿಂದ, ಕೆಲವು ದಿವಸ ಮಧುವಿನಿಂದ, ಹೀಗೆ ಬೇರೆ ಬೇರೆ ವಸ್ತುಗಳಿಂದ ಅರ್ಚನೆ ಮಾಡ್ತಾ ಇದ್ದೇನೆ. ಆದರೆ ನನಗೊಂದು ಕೊರತೆ ಆಗಿದೆ. ಏನು ಅಂದರೆ ಅದರ ಅರ್ಥ ಗೊತ್ತಾಗ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲ, ಅವಳಿಗೆ ಯಾವ್ಯಾವ ಹೂವು ಇಷ್ಟ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಏನು ಸಿಗುತ್ತೋ ಅಷ್ಟನ್ನು ಮಾಡ್ತೇನೆ ಅಂತ. ಅದಕ್ಕೋಸ್ಕರ ಇದಕ್ಕೊಂದು ವ್ಯವಸ್ಥೆ ಆಗಬೇಕು ಅಂಥೇಳಿ ಪುಣಾದಿಂದ ಯಾಕೆ ಕೇಳಿದೆ ನಾನು. ತಕ್ಷಣ ಒಂದು ಮಾತಂದ್ರೆ, ನನಗೆ ಈ ಜನ್ಮದಲ್ಲಿ ಆ ಏನು ಶಾಂತಿ ಆನಂದ ಅಂತೆಲ್ಲ ವೇದಾಂತ ಹೇಳುತ್ತಲ್ಲ, ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಈ ಅರ್ಚನೆ ಮಾಡುವಾಗ ಮಾತ್ರ ನನಗೆ ಅದೇನು ಅವರ್ಣನೀಯವಾದ ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕಾಗದೇ ಇರೋವಂಥ ಒಂದು ಸಂತೋಷ ಆಗ್ತದೆ. ಇದು ಅವರೊಬ್ಬರ ಅನುಭವ ಅಲ್ಲ, ಹಾಗೆ ಪ್ರಾಮಾಣಿಕವಾಗಿ ಮಾಡುವಂತಹ ಎಲ್ಲರ ಅನುಭವ. ಯಾರಿಗೆ ಅನುಭವ ಆಗೋದಿಲ್ವೋ ಅಲ್ಲಿ ಏನಿಲ್ಲ ಅಂತ ಅರ್ಥ, ಪ್ರಾಮಾಣಿಕತನ ಇಲ್ಲ ಅಂತ ಅರ್ಥ. ಅರ್ಥ ತಿಳಿದು ಸಂಬಂಧಪಟ್ಟಂಥ ವಸ್ತುಗಳು ಸರಿಯಾಗಿ ಸಿಕ್ಕು ಅದರಿಂದ ಮಾಡಿದಾಗ
ಖಂಡಿತವಾಗಿಯೂ ಸಹ ಅವರ ಮಾತು 100ಕ್ಕೆ 1000ದಷ್ಟು ಸತ್ಯ. ಅಷ್ಟು ಹಿನ್ನೆಲೆಯಲ್ಲಿ ಚಂಡಿಕೆ ಸತತಂ ಏತ್ವಾಂ ಅರ್ಚಯಂತಿ ಭಕ್ತಿತಃ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಇಲ್ಲಿಗೆ 9 ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದಾಗಿದೆ. ನಾಳೆ ದಿವಸ ಸೇರಿದಾಗ ಮುಂದಿನ ಶ್ಲೋಕದ ಚಿಂತನೆಯನ್ನು ಮಾಡೋಣ. ನಾಳೆ ಈ ಸರಣಿಯ ಕೊನೆಯ ದಿವಸ ಅದು ಏನು ವಿಷಯ ಬರುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.